ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಂಟೈರ್ ಕೆಮಿಸ್ಟ್ರಿಯನ್ನು ಒಂದು ಶಾರ್ಟಿನಲ್ಲಿ ಮುಗಿಸೋಣ. ತುಂಬ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು, ಸರ್ ನಮಗೆ ಎಂಟೈರ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟುಗೆದರ್ ಫಸ್ಟ್ ಚಾಪ್ಟ್ರಿಂದ ಲಾಸ್ಟ್ ಚಾಪ್ಟ್ರ್ವರೆಗೂ ಒಂದು ಶಾರ್ಟಲ್ಲಿ ಕಂಪ್ಲೀಟಾಗಿ ನಮಗೆ ಯಾವ್ಯಾವ ಕಾನ್ಸೆಪ್ಟ್ಸು ನಮಗೆ KCET-ನಲ್ಲಿ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ತುಂಬ ಸ್ಟೂಡೆಂಟ್ಸು ಡಿಮ್ಯಾಂಡ್ ಮಾಡಿದರು. ಸೊ ಹಾಗಾಗಿರೋದ್ರಿಂದನೇ ನಾನು ಈ ವಿಡಿಯೋ ಮಾಡ್ತಿರೋದು ನಿಮಗಾಗಿ. ಸೊ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನಾನು ಇಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ. ಸೊ ನಾನು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಒಂದು ಲೈಕ್. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಬರೋಣ. ಇದು ಸ್ವಲ್ಪ ವಿಡಿಯೋ ಏನಿರುತ್ತೆ ಅಂದರೆ ಸ್ವಲ್ಪ ಲೆಂದಿ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ಎಲ್ಲ ಚಾಪ್ಟರ್ಸನ್ನು ಕವರ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಯಾವ್ಯಾವ ಚಾಪ್ಟರ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದ್ರಿಂದ ಸೊ ಇದು ಟೈಮ್ ಜಾಸ್ತಿ ಸ್ವಲ್ಪ ತೊಗೊಳುತ್ತೆ. ಸೊ ವರಿ ಆಗಬೇಡಿ, ಬಟ್ ಡೆಫಿನೆಟಾಗಿ ಇದು ಯೂಸ್ ಆಗುತ್ತೆ ನಿಮಗೆ. ನಾನು ಹೇಳ್ತೀನಿ, ನಾನು ಈಗೇನೇನು ಕಾನ್ಸೆಪ್ಟ್ಸ್ ಹೇಳ್ತಿದ್ದೀನಿ ಆ ಕಾನ್ಸೆಪ್ಟ್ಸನ್ನು ನೀಟಾಗಿ ಫೋಕಸ್ ಮಾಡ್ಕೊಂಡೋಗಿ ಡೆಫಿನೆಟ್ಲಿ ನೀವು 60 ಇಲ್ಲ ಅಂತಂದರೂ ಮೋರ್ ದೆನ್ 40 ಮಾರ್ಕ್ಸ್ ತೊಗೊಳ್ತೀರಾ. ಐ ಆಮ್ ಟಾಕಿಂಗ್ ಮಿನಿಮಮ್ 40 ಮಾರ್ಕ್ಸ್ಗಿಂತಲೂ ಜಾಸ್ತಿ ಮಾರ್ಕ್ಸ್ ತೊಗೊಳ್ತೀರಾ. ಸೊ ಹಾಗಾಗಿ ಇರೋದ್ರಿಂದ ನಾನು ಈಗೇನೇನು ಕಾನ್ಸೆಪ್ಟ್ಸ್ ಹೇಳ್ತೀನಿ ಆ ಕಾನ್ಸೆಪ್ಟ್ಸನ್ನು ಅದ್ರ ಮೇಲೆ ಇರೋ ಕ್ವಶನ್ಸನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಖಂಡಿತವಾಗಿ ನೀವು ಒಳ್ಳೆ ಸ್ಕೋರ್ ಅಂತೂ ಡೆಫಿನೆಟ್ಲಿ ತೊಗೊಳ್ತೀರಾ. ಓಕೆ, ಸೊ ಇಲ್ಲಿ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಸೆಪ್ಟ್ಸ್ ಏನು ಮಾಡ್ತೀನಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಹೆಡಿಂಗ್ಸನ್ನು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ ಕಂಪ್ಲೀಟಾಗಿ, ನೀವು ಹೋಗ್ತಾ ನೋಡ್ಕೊಳ್ತೀರಿ ಚಾಪ್ಟರ್ ವೈಸು. ನೀವು ಸ್ಕ್ರೀನ್ ಶಾಟ್ಸು ತೊಗೊಳ್ಳಿ ನೀವು, ಯಾಕೆಂತಂದರೆ ನೀವು ವಿಡಿಯೋ ಪ್ರತಿ ಸರಿ ನೋಡೋಕ್ಕಾಗಲ್ಲ ಲೆಂದಿ ಇರೋದ್ರಿಂದ. ಸೊ ಸ್ಕ್ರೀನ್ ಶಾಟ್ ಚಾಪ್ಟರ್ ವೈಸ್ ಏನು ಮಾಡಿ ಅಂದರೆ ಸ್ಕ್ರೀನ್ ಶಾಟ್ಸನ್ನು ತೊಗೊಳ್ಳಿ, ಯಾವ್ಯಾವ ಕಾನ್ಸೆಪ್ಟ್ಸ್ ಅಂತ ಕೇಳಿಸ್ಕೊಳ್ಳಿ. ನೀವು ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಮುಗ್ದೋಗೋದಿಲ್ಲ. ಆ ಕಾನ್ಸೆಪ್ಟಲ್ಲಿ ನಾನೊಂದು ಕಾನ್ಸೆಪ್ಟ್ ನೇಮ್ ಮೆನ್ಷನ್ ಮಾಡಿರ್ತೀನಿ. ಆ ಕಾನ್ಸೆಪ್ಟಲ್ಲಿ ನೀವು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನೀವು ಕೇಳಿಸ್ಕೊಂಡ್ರೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ಆದರೂ ಸಹ ಕೊನೆಯವರೆಗೂ ನೋಡಿ. ಡೆಫಿನೆಟಾಗಿ ನಿಮಗೆ ನೋಡೋದಷ್ಟೇ ಅಲ್ಲ, ಕೇಳಿಸ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ ಯೂಸ್ ಆಗುತ್ತೆ ಇದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಹೋಗೋಣ. ಚಾಪ್ಟರ್ ವೈಸ್ ಫಸ್ಟ್ ಚಾಪ್ಟ್ರಿಂದ ಹೋಗೋಣ, ಯಾವ್ಯಾವ ಕಾನ್ಸೆಪ್ಟ್ಸು ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡೋಣ. ಓಕೆ, ಈಗ ನೋಡ್ಬೋದು ಚಾಪ್ಟರ್ 1 ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಫಸ್ಟ್ ಚಾಪ್ಟರ್ಗೆ ಬಂದರೆ, ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಈಸ್ ಮೋಲ್ ಕಾನ್ಸೆಪ್ಟ್. ಈ ಫಸ್ಟ್ ಚಾಪ್ಟರ್ ಅಂದಿದ ತಕ್ಷಣ ನಮಗೆ ಸ್ಟಾರ್ಟ್ ಆಗುವಂಥದ್ದೇ ಮೋಲ್ ಕಾನ್ಸೆಪ್ಟ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ KCET ಅಷ್ಟೇ ಅಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, JEE ನೀಟ್ ತೊಗೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫ್ರಮ್ ದಿಸ್ ಚಾಪ್ಟರ್ ಇಸ್ ಮೋಲ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್. ಏನು ಮೋಲ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಏನಿರುತ್ತೆ ಅಂದರೆ, ಲೈಕ್ ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಅಥವಾ ಮಾಸ್ ಕ್ಯಾಲ್ಕುಲೇಷನ್ ಮಾಡೋದು, ವಾಲ್ಯೂಮ್ ಕ್ಯಾಲ್ಕುಲೇಷನ್, ಮೋಲ್ಸ್. ನಿಮ್ಗೆ ಗೊತ್ತಿದೆ ಕಂಪ್ಲೀಟ್ ಟ್ರಯಾಂಗಲ್, ಮೋಲ್ ಕಾನ್ಸೆಪ್ಟಿನ ಟ್ರಯಾಂಗಲ್ ಗೊತ್ತಿದೆ. ಆ ಟ್ರಯಾಂಗಲನ್ನು ಯೂಸ್ ಮಾಡಿ ಕನ್ವರ್ಷನ್, ಮೋಲ್ ಟು ಮಾಸ್, ಮಾಸ್ ಟು ಮೋಲ್, ನಂಬರ್ ಆಫ್ ಪಾರ್ಟಿಕಲ್ಸ್ ಟು ವಾಲ್ಯೂಮ್, ವಾಲ್ಯೂಮ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಈ ಥರ ಕಂಪ್ಲೀಟಾಗಿ ಕನ್ವರ್ಷನ್. ಸೊ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಇನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಆ್ಯಂಡ್ ಉಳಿದಂತೆ ಬಂದರೆ ನೆಕ್ಸ್ಟ್ ಇನ್ನು ಎಕ್ಸ್ಟ್ರಾ ಟಾಪಿಕ್ಸ್ ಅಂತ ಬಂದಾಗ ದಿಸ್ ಈಸ್ ಅ ಫಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದಾದಮೇಲೆ ನಿಮಗೆ ಸ್ಟಾಯ್ಕೊಮೆಟ್ರಿ ಮತ್ತು ಲಿಮಿಟಿಂಗ್ ರಿಯೇಜೆಂಟ್. ಇಲ್ಲೂ ಅಷ್ಟೇ, ಅಂದರೆ ದೇ ವಿಲ್ ಗಿವ್ ಸಮ್ ಕ್ವಾಂಟಿಟಿ ಆಫ್ ರಿಯಾಕ್ಟೆಂಟ್, 2 ರಿಯಾಕ್ಟೆಂಟ್ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಅಲ್ಲಿ ವಾಟ್ ಈಸ್ ಅ ಪ್ರಾಡಕ್ಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ, 2 kg ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 10 kg ಆಫ್ ಹೈಡ್ರೋಜನ್, ವಾಟ್ ವಿಲ್ ಬಿ ದ ಫಾರ್ಮೇಷನ್ ಆಫ್ ಅಮೋನಿಯಾ. ಸೊ ಈ ಥರದ ಕ್ವಶನ್. ಇದು ಯಾವ ಕಾನ್ಸೆಪ್ಟು? ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟು. ಹೆಂಗೆ ಹೇಳ್ತಾರೆ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್ ಅಂತ? ವೆರಿ ಸಿಂಪಲ್. ಆ ರಿಯಾಕ್ಷನಲ್ಲಿ 2 ರಿಯಾಕ್ಟೆಂಟ್ ಇದ್ದರೆ 2 ರಿಯಾಕ್ಟೆಂಟ್ ಮಾಸ್ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಅ ಮೋಸ್ಟ್ ಪ್ರಾಬಬಲಿ ದಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಅಮೋನಿಯಾಗೆ ರಿಯಾಕ್ಟೆಂಟ್ಸ್ ಯಾವುದು? ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ಅವ್ರು 2 ಮಾಸ್ ಕೊಟ್ಟಿದ್ದಾರೆ ಅಂತಂದರೆ ಅಮೋನಿಯಾ ಎಷ್ಟು ಫಾರ್ಮೇಷನ್ ಆಗಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ದಟ್ ಡೆಫಿನೆಟ್ಲಿ ಮೈಟ್ ಬಿ 99.999% ದಟ್ಸ್ ಅ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಂಡು ಸ್ಟಾಯ್ಕೊಮೆಟ್ರಿ ಅಷ್ಟೇ. ದಿಸ್ ಇಸ್ ಆಲ್ಸೋ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೆಕ್ಸ್ಟ್ ಬಂದರೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ನಿಮ್ಮೊಂದು ಎಕ್ಸಾಂಪಲನ್ನು ಕೊಡ್ತಾರೆ. ಸೊ ವಿಚ್ ಒಬೇಸ್ ಲಾಸ್ ಆಫ್ ವಾಟ್ ಕೆಮಿಕಲ್ ಕಾಂಬಿನೇಷನ್. ನಿಮ್ಗೆ 4 ಇದೆ. 4ಅಲ್ಲಿ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಮಲ್ಟಿಪಲ್ ಪ್ರಪೋರ್ಷನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಸೊ ಲಾ ಆಫ್ ಗೇ-ಲುಸಾಕ್ಸ್ ಲಾ,
ಸೊ ಅವಾಗ್ಯಾಡ್ರೋಲಾ, ಸೊ ಇವುಗಳ ಮೇಲೆ ನಿಮಗೆ ಕ್ವಶನ್ಸನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಸಿಂಪಲ್ ಥಿಯರಿ ಓರಿಯೆಂಟೆಡ್ NCERT ಬೇಸ್ಡ್ ಕ್ವಶನ್ಸನ್ನು ಕೊಡ್ತಾರೆ ನಿಮಗೆ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ನಿಮಗೆ 2 ಚಾಪ್ಟ್ರಲ್ಲಿ ಬರುತ್ತೆ, ಈ ಚಾಪ್ಟ್ರಲ್ಲಿ ಬರುತ್ತೆ ಆ್ಯಂಡ್ ಆಸ್ ವೆಲ್ ಆಸ್ ಇನ್ ಸೊಲ್ಯೂಷನ್ ಚಾಪ್ಟರ್ ಆಲ್ಸೋ. ಯು ವಿಲ್ ಗೆಟ್ ಇಟ್ ದಿಸ್ ಟೈಪ್ ಆಫ್ ದ ಟಾಪಿಕ್ ಇನ್ ದ ಸೊಲ್ಯೂಷನ್ ಚಾಪ್ಟರ್, ಯಾಕಂದರೆ ಅದರಲ್ಲೂ ಕಾನ್ಸಂಟ್ರೇಷನ್ ಟರ್ಮ್ಸ್ ಬರುತ್ತೆ, ಇದರಲ್ಲೂ ಕಾನ್ಸಂಟ್ರೇಷನ್ ಟರ್ಮ್ಸ್ ಬರುತ್ತೆ. ಬಟ್ ಕಾಂಪಿಟೇಟಿವಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಅಂತಂದರೆ ದಟ್ಸ್ ಅ ಕನ್ವರ್ಷನ್. ಏನು ಕನ್ವರ್ಷನ್ ಅಂದರೆ ದೇ ವಿಲ್ ಗಿವ್ ಒನ್ ಕಾನ್ಸಂಟ್ರೇಷನ್ ಟರ್ಮ್, ದೇ ವಿಲ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಅನದರ್ ಕಾನ್ಸಂಟ್ರೇಷನ್ ಟರ್ಮ್. ಲೈಕ್ ದೇ ವಿಲ್ ಗಿವ್ ಮಾಸ್ ಪರ್ಸೆಂಟೇಜ್, ದೇ ವಿಲ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಮೊಲಾಲಿಟಿ. ಮಾಸ್ ಪರ್ಸೆಂಟೇಜನ್ನು ಕೊಟ್ಬಿಡ್ತಾರೆ, ನೀವೇನು ಮಾಡಬೇಕು ಮೊಲಾಲಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಮೊಲಾಲಿಟಿ ಕೊಡ್ತಾರೆ ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ಥರದ ಕ್ವಶನ್ಸು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿರುವಂಥದ್ದು. ಓಕೆ, ಕನ್ವರ್ಷನ್ಸ್, ಕಾನ್ಸಂಟ್ರೇಷನ್ ಟರ್ಮ್ ಕನ್ವರ್ಷನ್ಸ್, ಒಂದು ಟರ್ಮನ್ನು ಕೊಟ್ಬಿಟ್ಟು ಇನ್ನೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳುವಂಥದ್ದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ದಟ್ ಈಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಅನದರ್ ಥರ್ಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್. ಓಕೆ, ನೆಕ್ಸ್ಟ್ ಇದಕ್ಕೆಲ್ಲ ನೀವು ಕ್ವಶನ್ಸ್ಗಳನ್ನು ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ ಚಾಪ್ಟರ್ ವೈಸು, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕೇಳ್ಬೋದು ಸರ್ ಇದು ಕ್ವಶನ್ಸ್ ಎಲ್ಲ ಎಲ್ಲಿದೆ ಅಂದರೆ, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಇದ್ರ ಮೇಲೆ ಆಲ್ರೆಡಿ ಒಂದೊಂದು ವಿಡಿಯೋ ಮಾಡಿದ್ದೀನಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮಾಡಿದ್ದೀನಿ, ಹೋಗಿ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸಾಲ್ವ್ ಮಾಡಿ 30 ಕ್ವಶನ್ಸನ್ನು ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ ನಾನು. ಈ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕವರ್ ಆಗೋ ಥರ ನಾನು 30 ಕ್ವಶನ್ಸನ್ನು ಫ್ರೇಮ್ ಮಾಡಿರುವಂಥದ್ದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಾಗಿ ನಿಮಗೆ ಒಳ್ಳೆ ಸ್ಕೋರ್ ಅಂತೂ ಡೆಫಿನೆಟಾಗಿ ಆಗೇ ಆಗುತ್ತೆ. ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಟಾಪಿಕ್ಸ್ ಮೇಲೆ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಯೂನಿಟ್ಸ್ ಲೈಕ್ ಟೆಂಪ್ರೇಚರ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್. ಸೊ ಕನ್ವರ್ಷನ್ ಆಫ್ ನಿಮಗೆ ಈ ವಿಡಿಯೋ ಲಿಂಕ್ಸ್ ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲ ವಿಡಿಯೋಗಳ ಲಿಂಕನ್ನು, ಫಸ್ಟ್ ಚಾಪ್ಟ್ರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಎಲ್ಲ ಚಾಪ್ಟರ್ದು ವಿಡಿಯೋಸ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಬೇಕಾದ್ರೆ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ನೀವು ವಿಡಿಯೋಸನ್ನು ನೋಡಬಹುದು. ನೆಕ್ಸ್ಟ್ ಕನ್ವರ್ಷನ್ ಏನು ಕನ್ವರ್ಷನ್? ಟೆಂಪ್ರೇಚರ್ ಕನ್ವರ್ಷನ್, ಲೈಕ್ ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್, ಫ್ಯಾರನ್ಹೀಟ್ ಟು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್, ಕೆಲ್ವಿನ್ ಟು ಫ್ಯಾರನ್ಹೀಟ್, ಈ ಥರ ಟೆಂಪ್ರೇಚರ್ ಕನ್ವರ್ಷನ್ ಅದು ಅಷ್ಟೇ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಹಾಗೆ ಎಕ್ಸ್ಪೋನೆಂಟ್ಸ್, ನಿಮ್ಗೆ ಗೊತ್ತಿದೆ ಎಕ್ಸ್ಪೋನೆಂಟ್ಸ್ 10 ಪವರ್ಸ್ ಇದೆ, ಲೈಕ್ ಮಿಲ್ಲಿ, ಮೆಗಾ, ಗೀಗಾ ಕನ್ವರ್ಷನ್ 10 ಪವರ್ಸ್, ಮಿಲ್ಲಿ ಟು ಸೆಂಟಿಮೀಟರ್ ಕ್ಯೂಬ್. ಸೊ ಈ ಥರ ಕನ್ವರ್ಷನ್ಸ್, ನಿಮಗೆ ಕನ್ವರ್ಷನ್ಸನ್ನು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಬಟ್ ಟೆಂಪ್ರೇಚರ್ದು ಅಷ್ಟೇ ಫಾರ್ಮುಲಾ ಇದೆ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕನ್ವರ್ಷನ್ಗೆ, ಅದನ್ನು ಫೋಕಸ್ ಮಾಡಿ. ನಾನು ಸಾಲ್ವ್ಡ್ ಕ್ವಶನ್ಸಲ್ಲಿ ಇದನ್ನು ಸಹ ಮಾಡಿಸಿದ್ದೀನಿ ಇವೆಲ್ಲ ಕ್ವಶನ್ಸ್. ನೆಕ್ಸ್ಟ್ ಎಂಪೆರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ, ನ್ಯೂಮರಿಕಲ್ಸ್ ಡೈರೆಕ್ಟ್ ನಿಮಗೆ NCERT ಥಿಯರಿನಲ್ಲಿ ಏನು ಮಾಡಿದ್ದೀರಾ ನ್ಯೂಮರಿಕಲ್ಸ್ ಅದೇ ಥರ ಇರುತ್ತೆ, ಸ್ವಲ್ಪ ಟ್ರಿಕ್ಸನ್ನು ಅಪ್ಲೈ ಮಾಡಬೇಕು ಎಕ್ಸ್ಟ್ರಾಗೆ, ಲೈಕ್ ಮಾಲಿಕ್ಯುಲರ್ ಫಾರ್ಮುಲಾ, ಎಂಪೆರಿಕಲ್ ಫಾರ್ಮುಲಾಗೆ ಸ್ವಲ್ಪ ಎಕ್ಸ್ಟ್ರಾ, ಲೈಕ್ ವೇಪರ್ ಡೆನ್ಸಿಟಿ ಕೊಡ್ಬೋದು. ಸೊ ಅದೊಂದು ಎಕ್ಸ್ಟ್ರಾ ಆಗುತ್ತೆ, ಅದು ಈ ಥರದ್ದು ನ್ಯೂಮರಿಕಲ್ಸು ಸಹ ಆಲ್ರೆಡಿ ವಿಡಿಯೋದಲ್ಲಿ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ಪ್ರೆಸಿಷನ್, ಬೇಸಿಕ್ ನ್ಯೂಮರಿಕಲ್ಸ್ ಟು ಐಡೆಂಟಿಫೈ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ದ ರೌಂಡಿಂಗ್ ಆಫ್ ದ ನಂಬರ್ಸ್. ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಅಥವಾ ಅಡಿಷನ್ ಮಾಡಬೇಕಾದ್ರೆ ಎರಡು ನಂಬರ್ಸನ್ನು ಫೈನಲ್ ಆನ್ಸರನ್ನೇ ಆ ಥರ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯಾವ ಥರ ರೌಂಡ್ ಅಪ್ ಮಾಡಬೇಕು ಅನ್ನೋದನ್ನು ಸೊ ಕಂಪ್ಲೀಟಾಗಿ ನ್ಯೂಮರಿಕಲ್ಸ್ ಇದೆ, ಇದು ಸಹ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿದೆ. ಇವೆಲ್ಲನೂ ಇದೊಂದೇ ಚಾಪ್ಟ್ರೇ ಅಲ್ಲ, ಮತ್ತೆ ಹೇಳ್ತಿದ್ದೀನಿ ಎಲ್ಲ ಚಾಪ್ಟರ್ಗಳಿಗೂ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಆ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಒಂದೊಂದು ಚಾಪ್ಟರ್ಗೆ ಇಂಡಿವಿಜುವಲಾಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. 30 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಇದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಆಯಿತು. ನೆಕ್ಸ್ಟ್ ವಿಲ್ ಕಮ್ ಟು ದ ಸ್ಟ್ರಕ್ಚರ್ ಆಫ್ ಆಟಮ್. ಈಗ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಬಂದರೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಇದರಲ್ಲಿ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ನೋಡಿ, ತುಂಬ ಕಾನ್ಸೆಪ್ಟ್ ನೋಡಿ, ತುಂಬ ಟಾಪಿಕ್ಸ್ ಇಲ್ಲ ಇದರಲ್ಲಿ, ನಿಮಗೆ ಸಿಂಪಲ್ ಕಾನ್ಸೆಪ್ಟ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಒಂದು ಬೋರ್ಸ್ ಅಟಾಮಿಕ್ ಮಾಡಲ್. ಸೊ ಬೋರ್ಸ್ ಅಟಾಮಿಕ್ ಮಾಡಲ್ ಇಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬೋರ್ಸ್ ಅಟಾಮಿಕ್ ಮಾಡಲ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಲೈಕ್ ಎನರ್ಜಿ ಆಫ್ ದ ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್ ದಿಸ್ ಮಚ್, ಎನರ್ಜಿ ಆಫ್ ದ ಫೋರ್ತ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್ ಹೌ ಮಚ್, ಆರ್ ಹೀಲಿಯಂ ಆಟಮ್ ಇಸ್ ಹೌ ಮಚ್. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ರೇಷಿಯೋ ಟೈಪ್ ಆಫ್ ದ ಕ್ವಶನ್ಸ್ ಅಂತ ಕರಿತೀವಿ. ಈ ಥರ ಎನರ್ಜಿ ರೇಡಿಯಸ್ ಮೇಲೆ ತುಂಬ ಟೈಮು ಕ್ವಶನ್ಸನ್ನು ಕೇಳಿದ್ದಾರೆ, ಎನರ್ಜಿ ರೇಡಿಯಸ್ ಮೇಲೆ. ಸೊ ಚೆಕ್ ಮಾಡ್ಕೊಳ್ಳಿ. ಬೋರ್ಸ್ ಅಟಾಮಿಕ್ ಮಾಡೆಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಅ ಕ್ವಾಂಟಮ್ ನಂಬರ್ಸ್. ನಿಮಗೆ ಈ ಚಾಪ್ಟರ್ ಬಂದರೆ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೆಜಾರಿಟಿ ಟೈಮು ನಿಮಗೆ ಲೈಕ್ ಯು ಕ್ಯಾನ್ ಸೇ 80% ಆಫ್ ದ ಟೈಮ್ಸ್ ಇವೆರಡು ಟಾಪಿಕ್ ಮೇಲೆ ಕ್ವಶನ್ಸ್ ಕಂಪಲ್ಸರಿಯಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇದ್ದೇ ಇರುತ್ತೆ. ಓಕೆನಾ? ಸೊ ಕ್ವಾಂಟಮ್ ನಂಬರ್ಸ್ ಆಲ್ಸೋ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದರಲ್ಲಿ ಏನು ಕೇಳ್ತಾರೆ ಕ್ವಾಂಟಮ್ ನಂಬರ್ಸಲ್ಲಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಡೇಟಾ ಎಕ್ಸ್ಟ್ರಾ ಇದೆ ಇದರಲ್ಲಿ, ಲೈಕ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಷನ್ ಇನ್ ದ ಆರ್ಬಿಟಲ್ಸ್, ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಆರ್ಬಿಟಲ್ಲಿ, ಶೆಲ್ಲಲ್ಲಿ ಎಷ್ಟಿರುತ್ತೆ, ಆರ್ಬಿಟಲ್ಸಲ್ಲಿ ಎಷ್ಟಿರುತ್ತೆ, ಮತ್ತು ಓರಿಯೆಂಟೇಷನ್ಸ್, ಹೌ ಮೆನಿ ಪಾಸಿಬಲ್ ಓರಿಯೆಂಟೇಷನ್ಸ್ ಫಾರ್ ಲೈಕ್ 3D ಆರ್ಬಿಟಲ್, 4s ಆರ್ಬಿಟಲ್, ಸೊ ಲೈಕ್ ಓರಿಯೆಂಟೇಷನ್ಸ್. ಇದಾದಮೇಲೆ ಎನರ್ಜಿ N+L ರೂಲ್. ಸೊ ದೇ ವಿಲ್ ಗಿವ್ ದ ಕಂಪ್ಲೀಟ್ ಎನರ್ಜಿ ಆರ್ಬಿಟಲ್ಸನ್ನು ಕೊಟ್ಬಿಡ್ತಾರೆ,
ಲೈಕ್ 3D 4S 5D 6S ಈ ಥರ ಕೊಟ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂದರೆ ರೈಟ್ ಇಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆಫ್ ಆರ್ಬಿಟಲ್ಸ್ ಫೈಂಡ್ ಔಟ್ ಮಾಡೋದೇ ಬೇಸ್ಡ್ ಆನ್ ದಿ n+l ರೂಲ್. ಸೊ ಅದ್ರ ಮೇಲೇನು ಕ್ವಶನ್ಸು ತುಂಬ ಟೈಮ್ ಕೇಳಿದ್ದಾರೆ ನಿಮಗೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ತುಂಬ ನೀವು ಪ್ರೀವಿಯಸ್ ಇಯರ್ ಸ್ವಲ್ಪ ನೀಟ್ JEE ಕ್ವಶನ್ಸನ್ನು ಸ್ವಲ್ಪ ರೆಫರ್ ಮಾಡಿ. ಪ್ರೀವಿಯಸ್ ಇಯರ್ ನೀಟ್ JEE ಅಂದರೆ ಸರ್ JEE ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳ್ತಿರೋದೇನೆಂದರೆ ಸಿಂಪಲ್ ಕ್ವಶನ್ಸ್, ನಿಮಗೆ ಲೆಂದಿ ನ್ಯೂಮರಿಕಲ್ಸ್ ಇರುತ್ತೆ, ಅದನ್ನ ಯಾವುದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬಿಡಿ. CETಗೆ ಶಾರ್ಟ್ ಆನ್ಸರ್ ಇರುತ್ತೆ, ಲೈಕ್ 1 ಸ್ಟೆಪ್ಪಲ್ಲಿ ಬರುವಂಥ ಆನ್ಸರ್ಸ್ ಇರುತ್ತೆ, ನ್ಯೂಮರಿಕಲ್ಸು ಕ್ವಶನ್ಸ್ ಇರುತ್ತೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ JEE ನೀಟಲ್ಲಿ. ಯಾಕೆಂದರೆ ನೀವು ಸೋಫಾರ್ ನೋಡಿ ಚೆಕ್ ಮಾಡಿ ಬೇಕಾದ್ರೆ ಪ್ರೀವಿಯಸ್ ಇಯರಲ್ಲಿ ನಿಮಗೆ ಆಲ್ಮೋಸ್ಟ್ 60 ಕ್ವಶನ್ಸ್ಗೆ 40 ಕ್ವಶನ್ಸ್ ಎಲ್ಲ ಪ್ರೀವಿಯಸ್ ಇಯರ್ ನೀಟ್ JEE ಕ್ವಶನ್ಸೇ. ಲಾಸ್ಟ್ ಇಯರ್ ಕೊಟ್ಟಿರುವಂಥ ಕ್ವಶನ್ ಪೇಪರ್ ಚೆಕ್ ಮಾಡಿ ಬೇಕಾದ್ರೆ 40 ಕ್ವಶನ್ಸ್, ಅರೌಂಡ್ 40 ಕ್ವಶನ್ಸು ಪ್ರೀವಿಯಸ್ ಇಯರ್ ನೀಟ್ JEE ಕ್ವಶನ್ಸ್ ಅವೆಲ್ಲ. ಹಾಗಾಗಿರೋದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನಪ್ಪ ಅಂದರೆ ಪ್ರೀವಿಯಸ್ ಇಯರ್ ನೀಟ್ ಮತ್ತು JEEನಲ್ಲಿ ನಾನು ಹೇಳ್ತಿರೋದು ಮತ್ತೆ ಹೇಳ್ತಿದ್ದೀನಿ ಸರ್ JEE ಕ್ವಶನ್ಸ್ ಲೆಂದಿ ಇರುತ್ತೆ ಅಂತ ತುಂಬ ಗಾಬರಿ ಪಡೋಕ್ಕೆ ಹೋಗ್ಬಿಡಿ. ಶಾರ್ಟ್ ಆನ್ಸರ್ಸ್ ಯಾವ್ದು ನ್ಯೂಮರಿಕಲ್ಸ್ ಕ್ವಶನ್ಸ್ ಇರುತ್ತೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಥಿಯರಿ ಓರಿಯೆಂಟೆಡ್ ಯಾವುದಿರುತ್ತೆ ಆ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಐಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇದಕ್ಕೆ ಪ್ಯೂರ್ಲಿ NCERT ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ ಸಾಕು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ವಾಟ್ ಈಸ್ ದ ಕಂಡೀಷನ್ಸ್ ಆರ್ ರಿಕ್ವೈರ್ಡ್ ಟು ಶೋ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಅಲ್ಲಿ ನಿಮಗೆ ಫ್ರೀಕ್ವೆನ್ಸಿ, ವೇವ್ ಲೆಂತ್, ಥ್ರೆಶೋಲ್ಡ್ ಎನರ್ಜಿ, ಫಾರ್ಮುಲಾ ಏನಿದೆ, ಕಂಪ್ಲೀಟಾಗಿ ಕಂಡೀಷನ್ಸ್ ಇದೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಅಬ್ಸರ್ವೇಷನ್ಸು, ಅವುಗಳನ್ನು ನೀಟಾಗಿ ಓದ್ಕೊಳ್ಳಿ. NCERT ಟೆಕ್ಸ್ಟ್ ಬುಕ್ಸ್ ಹಾಕಿದ್ದಕ್ಕೆ. ನೆಕ್ಸ್ಟ್ ನೋಟ್ಸ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಇದೆ, ರೇಡಿಯಲ್ ನೋಟ್ಸ್, ಆ್ಯಂಗುಲರ್ ನೋಟ್ಸ್, ಟೋಟಲ್ ನಂಬರ್ ಆಫ್ ನೋಟ್ಸ್ ಕ್ಯಾಲ್ಕುಲೇಷನ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ನೆಕ್ಸ್ಟ್ ಕನ್ವರ್ಷನ್ ಆಫ್ ಟರ್ಮ್ಸ್ ಲೈಕ್ ಎನರ್ಜಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೇವ್ ನಂಬರ್. ಇಲ್ಲಿ ಈ ಥರದ ಕ್ವಶನ್ಸು ತುಂಬ ನಿಮಗೆ CETನಲ್ಲಿ ಕನ್ವರ್ಷನ್ಸ್, ದೇ ವಿಲ್ ಗೆ ಎನರ್ಜಿ ಆಫ್ frequency, they will frequency of radiation is this much, some 580 hertz, then what is the energy of that. ಆ ಥರ ವೇವ್ ಲೆಂತ್ ಕನ್ವರ್ಷನ್ಸ್ ಇವೆಲ್ಲನು, ಎನರ್ಜಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೇವ್ ನಂಬರ್ ಕನ್ವರ್ಷನ್ಸ್, ಒಂದರಿಂದ ಒಂದಿಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅಂತ ಫಾರ್ಮುಲಾಗಳಿದೆ. ನ್ಯೂಮರಿಕಲ್ಸ್ ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಐಸೋಟೋಪ್ಸ್, ಐಸೋಬಾರ್ಸ್ ನಿಮ್ಗೆ ಗೊತ್ತಿದೆ. ಅಟಾಮಿಕ್ ನಂಬರ್, ಮಾಸ್ ನಂಬರ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಷನ್ and isotopes, isobars. So these are all the most important and expected topics for KCET examination from the structure of atom chapter. Next barana classification of elements, third one. So idralli nimage tumba concepts illa, idakkenu gotta fixed type of the questions illi nimage. ಈಗ ಫಾರ್ ಎಕ್ಸಾಂಪಲ್ ಅಯೋನೈಸೇಷನ್ ಎಂಥಾಲ್ಪಿನಲ್ಲಿ ನಿಮಗೆ ಒಂದು 2 ವೇರಿಯೇಷನ್ ಇದೆ, ಲೈಕ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಆ್ಯಂಡ್ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ವೇರಿಯೇಷನ್. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿಕೊಡಿ, ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ 30 ಕ್ವಶನ್ಸನ್ನು ಫ್ರೇಮ್ ಮಾಡಿ ನಿಮಗೆ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ನಾನು ಡೀಟೇಲಾಗಿ ಮಾಡಿದ್ದೀನಿ. ಅದನ್ನು ವಿತ್ ಎಕ್ಸ್ಟ್ರಾ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸುಮ್ಮನೆ ಒಂದು ಕ್ವಶನ್ ಸೊಲ್ಯೂಷನ್ ಹೇಳ್ಕೊಂಡು ಹೋಗಿಲ್ಲ, ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಕ್ವಶನ್ಸ್ಗಳಿಗೆಲ್ಲ ನಿಮ್ಗೆ ಸಿಗುತ್ತೆ. ಅಯೋನೈಸೇಷನ್ ಎಂಥಾಲ್ಪಿ ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡ್ ಎಲಿಮೆಂಟ್ ವೇರಿಯೇಷನ್ ಇದೆ, ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಮೋಸ್ಟ್ ಈ ಚಾಪ್ಟರ್ಗೆ ಬರುವಂಥ ಕ್ವಶನ್ಸ್ ಯಾವುದರಲ್ಲಿ ಅಂತಂದರೆ ಅಯೋನೈಸೇಷನ್ ಎಂಥಾಲ್ಪಿ ಮೇಲೆ. ಇದರಲ್ಲಿ 3-4 ವೆರೈಟೀಸ್ ಆಫ್ ಕ್ವಶನ್ಸ್ ಇದೆ ನಿಮಗೆ ಇಲ್ಲಿ, ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲೂ ಅಷ್ಟೇ ನಿಮಗೆ ಎಕ್ಸಂಪ್ಷನಲ್ ವೇರಿಯೇಷನ್ ಇದೆ, ಒಂದು 2 ಸೀಕ್ವೆನ್ಸಲ್ಲಿ ಡೌನ್ ದ ಗ್ರೂಪ್. ಎಸ್ಪೆಷಲಿ ಹ್ಯಾಲೋಜನ್ಸ್ ಬಂದರೆ ದೇರ್ ಇಸ್ ಎಕ್ಸಂಪ್ಷನ್. ಆ್ಯಕ್ಚುಲಿ ಕ್ಲೋರಿನ್ ಈಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರಾನ್ ಗೇನ್ ಅಂತ, ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದ್ಯಾನ್ ಫ್ಲೂರಿನ್. ಆ ಎಕ್ಸಾಮ್ಷನಿಂದ ಏನು ಮಾಡ್ತಾರೆ, ನೀವು ಮಿಸ್ಟೇಕ್ ಮಾಡ್ತೀರಂತ ಅದೇ ಎಕ್ಸಾಂಪಲ್ ಪ್ರತಿ ವರ್ಷವೂ ಕೇಳ್ತಿರ್ತಾರೆ. ಸೊ ಯು ಫೋಕಸ್ ಆನ್ ದಟ್ ಆಲ್ಸೋ. ಓಕೆ, ಆ್ಯಂಡ್ ಅಯಾನಿಕ್ ಸೈಜ್ ಅಂದಿದ ತಕ್ಷಣ ನಿಮ್ಮ ಮೈಂಡಿಗೆ ಬರಬೇಕಾಗಿರೋದು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನಾನು ಆಲ್ರೆಡಿ ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿಸಿದ್ದೀನಿ, ಕ್ವಶನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ನಾನು ಫಸ್ಟ್ ಏನು ಹೇಳಿದ್ದೀನಿ ಟಾಪಿಕ್ ಏನಿದೆ, ದಟ್ಸ್ ರಿಯಲಿ ಐಮ್ ಟೆಲಿಂಗ್ ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಆಕ್ಸೈಡ್ಸ್, ಹೈಡ್ರೈಟ್ಸ್, ಹ್ಯಾಲೈಟ್ಸ್ ಅಂತ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇದು ಆಕ್ಸೈಡ್ಸ್, ಹೈಡ್ರೈಟ್ಸ್, ಹ್ಯಾಲೈಟ್ಸ್. ಇದರಲ್ಲಿ ಏನು ನೀವು ಫೋಕಸ್ ಮಾಡಬೇಕಿರೋದು ಅಂತಂದರೆ ಅಸಿಡಿಟಿ, ಬೆಸಿಸಿಟಿ, ಕೋವೆಲೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಅಯಾನಿಕ್ ಕ್ಯಾರೆಕ್ಟರ್. ಓಕೆ, ಅಸಿಡಿಟಿ ವೇರಿಯೇಷನ್ ಯಾವ ಥರ ಆಗುತ್ತೆ, ಬೆಸಿಸಿಟಿ ವೇರಿಯೇಷನ್, ಆಕ್ಸೈಡ್ಸ್ ಎಸ್ಪೆಷಲಿ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಟ್ಸನ್ನು ತುಂಬ ಫೋಕಸ್ ಮಾಡಬೇಕು. ಇವೆರಡನ್ನ ಮೇಜರಾಗಿ, ಎಸ್ಪೆಷಲಿ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಟ್ಸ್. ಬೆಸಿಸಿಟಿ, ಕೋವೆಲೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಅಯಾನಿಕ್ ಕ್ಯಾರೆಕ್ಟರ್. ನಿಮ್ಮ NCERTನಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ಪ್ಯೂರ್ಲಿ NCERT ಓದಿ ಸಾಕು. ಅದಕ್ಕೆ ನಿಮ್ಗೆ ನಾನು ರೆಕಮೆಂಡ್ ಮಾಡೋದು ಏನಪ್ಪ ಅಂದರೆ ಇವುಗಳಿಗೆಲ್ಲ NCERT ಓದಿ, NCERTನಲ್ಲಿರೋ ಎಕ್ಸಾಂಪಲ್ಸ್ನೇ ತೊಗೊಂಡು ಕೊಟ್ಟಿರ್ತಾನೆ ನಿಮಗೆ. ಬೇರೆ ಅವನು CETನಲ್ಲಿ ಬೇರೆ ಎಕ್ಸಾಂಪಲ್ಸನ್ನ ಟ್ರೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. NCERTನಲ್ಲಿರೋದೇ ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನೀವು ಅದನ್ನು ಆನ್ಸರ್ ಮಾಡೋ ಕೆಪಾಸಿಟಿ ಎಷ್ಟಿದೆ ಅಂತ ಮ್ಯಾಕ್ಸಿಮಮ್ ಅವ್ರು NCERTನೇ ಟ್ರೈ ಮಾಡಿರ್ತಾರೆ ಎಕ್ಸಾಂಪಲ್ಸ್ನೆಲ್ಲನೂ. ಎಕ್ಸಾಂಪಲ್ಸ್ಗೆ ಯೂಶ್ವಲಿ ನಿಮಗೆ ಬೇರೆ ಟೆಕ್ಸ್ಟ್ ಬುಕ್ ಬೇರೆದನ್ನು ಡಿವೇಟ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಅವ್ರು ಯಾವತ್ತೂ ಟ್ರೈ ಮಾಡಲ್ಲ.
ಯಾಕಂದರೆ ನೀನು ಎನ್ ಸಿ ಆರ್ ಟಿನಲ್ಲಿ ಇದೆ ಅಂದರೆ ನೀನು ಓದಿರ್ತೀಯ, ಅಟ್ಲೀಸ್ಟ್ ಅದು ನಿಮ್ಗೆ ಬರುತ್ತೆ ಅನ್ನೋದನ್ನು ನಿನ್ನ ಕೆಪಾಸಿಟಿ ಎಷ್ಟಿದೆ ಓದಿರೋದ್ರ ಜ್ಞಾಪಕ ಇಟ್ಕೊಂಡಿರೋದನ್ನು ಅಂದ್ಬಿಟ್ಟು ನಿಮಗೆ ಚೆಕ್ ಮಾಡೋದಕ್ಕೆ ಇದು ಕಾಂಪಿಟೇಟಿವ್ ಎಕ್ಸಾಮ್. ಸೊ ಹಾಗಾಗಿರೋದ್ರಿಂದ ಎನ್ ಸಿ ಆರ್ ಟಿ ಎಕ್ಸಾಂಪಲ್ಸ್ ಅಂತ ಬಂದರೆ ಎನ್ ಸಿ ಆರ್ ಟಿನ ಫೋಕಸ್ ಮಾಡಿ, ಬೇರೆ ಇನ್ಯಾವುದನ್ನು ಫೋಕಸ್ ಮಾಡೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್, ಪೊಸಿಷನ್ ಆಫ್ ದ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ದೇ ವಿಲ್ ಗಿವ್ ಒನ್ ಅಟಾಮಿಕ್ ನಂಬರ್, ಯು ಹ್ಯಾವ್ ಟು ಫೈಂಡ್ ಔಟ್ ದ ಪೊಸಿಷನ್ ಆಫ್ ದ ಎಲಿಮೆಂಟ್, ಯಾವ ವಿಚ್ ಇಸ್ ಅ ಗ್ರೂಪ್ ನಂಬರ್ ಆ್ಯಂಡ್ ವಾಟ್ಸ್ ಅ ಪೀರಿಯಡ್ ನಂಬರ್ ಅಂತ ಕೇಳ್ತಿರ್ತಾರೆ. ಆ್ಯಂಡ್ ವಾಟ್ ಈಸ್ ಅ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದಟ್ ಎಲಿಮೆಂಟ್. ಗ್ರೂಪ್ ನಂಬರ್ ಪೀರಿಯಡ್ ನಂಬರ್ ಗೊತ್ತಾಯಿತು ಅಂದರೆ ಯು ಕ್ಯಾನ್ ಸೇ ದ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ಅ ಪೊಸಿಷನ್ ಆಫ್ ದ ಎಲಿಮೆಂಟ್ಸ್ ಆ್ಯಂಡ್ IUPAC ನಾಮಿನಕ್ಲೇಚರ್ ಅಟಾಮಿಕ್ ನಂಬರ್ ಇಸ್ ಮೋರ್ ದೆನ್ 100. ನಿಮ್ಗೆ ಗೊತ್ತೇ ಇದೆ, ಸಿಂಪಲ್ ಕಾನ್ಸೆಪ್ಟ್ ಅದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದರೆ ನಿಮಗಿಲ್ಲಿ ದಟ್ ಈಸ್ ಡಯಾಗ್ನಲ್ ರಿಲೇಷನ್ಶಿಪ್ ಆ್ಯಂಡ್ ಅನಾಲಮಸ್ ಪ್ರಾಪರ್ಟೀಸ್ ಆಫ್ ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಎನ್ ಸಿ ಆರ್ ಟಿ ಅಗೈನ್ ನಾನು ಮತ್ತೆ ಹೇಳ್ತಿದ್ದೀನಿ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್. ಡಯಾಗ್ನಲ್ ರಿಲೇಷನ್ಶಿಪ್ ಇದೆ, ಅದ್ರ ಮೇಲೆ ಕ್ವಶನ್ಸ್ ಇದೆ ನಿಮಗೆ. ಆ್ಯಂಡ್ ಅನಾಲಮಸ್ ಪ್ರಾಪರ್ಟೀಸ್ ಆಫ್ ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ವಿಲ್ ಶೋ ಸಮ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಅದನ್ನು ಸಹ ನಿಮಗೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ನೀಟಾಗಿ ಎನ್ ಸಿ ಆರ್ ಟಿನ ಓದ್ಕೊಳ್ಳಿ. ಸೊ ಎಂಟೈರ್ ಚಾಪ್ಟರ್ಗೆ ನೀವು ಎನ್ ಸಿ ಆರ್ ಟಿ ಫೋಕಸ್ ಮಾಡಿದ್ರೆ ಸಾಕಪ್ಪ, ಅದು ಬಿಟ್ಟು ಬೇರೆ ಇನ್ನೇವೇನು ಓದ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾನು ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನೇನು ಓದಬೇಕು ಅನ್ನೋದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದು ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್, ಇಟ್ಸ್ ಅ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್. ಓಕೆ, ಇದು ನೀವು ಎಂಟೈರ್ ಫಸ್ಟ್ PUC ಹುಡುಕಿದ್ರೆ ನೀವು ಆ್ಯಕ್ಚುಲಿ ಕೆಮಿಕಲ್ ಬಾಂಡಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತೀವಿ. ಯಾಕಂದರೆ ನಿಮಗೆ ಇಲ್ಲಿ ಮಿನಿಮಮ್ 2 to 3 ಕ್ವಶನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಈ ಚಾಪ್ಟ್ರಲ್ಲಿ. ಆ್ಯಂಡ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ಸನ್ನು. ಇಲ್ಲಿ ನೀವು ತುಂಬ ರಿಸ್ಕ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಈ ಚಾಪ್ಟ್ರಲ್ಲಿ. ನೀವು ಅಟ್ಲೀಸ್ಟ್ 1-2 ಟಾಪಿಕ್ ಓದ್ಕೊಬಿಡಿ ಸಾಕು, ಪಕ್ಕ ನಿಮಗೆ 1 ಕ್ವಶನ್ ಬಂದೇ ಬರುತ್ತೆ, ಮಿನಿಮಮ್ 2 ಬಂದೇ ಬರುತ್ತೆ. ನಾನು ಹೇಳ್ತೀರ, ಒಂದು 3 ಟಾಪಿಕ್ ಓದ್ಕೊಳ್ಳಿ, 2 ಕ್ವಶನ್ ಬರುತ್ತೆ. ಯಾವ್ದು 3 ಟಾಪಿಕ್ ಗೊತ್ತಾ? ನಾನು ಫಸ್ಟ್ 3 ಟಾಪಿಕ್ ಏನು ಮೆನ್ಷನ್ ಮಾಡಿದ್ದೀನಿ, ಆ 3 ಟಾಪಿಕ್ ಓದ್ಕೊಳ್ಳಿ, ಮಿನಿಮಮ್ 2 ಕ್ವಶನ್ ಅದರಲ್ಲಿ ಬಂದೇ ಬರುತ್ತೆ ನಿಮಗೆ. ಬಟ್ ರಿಮೈನಿಂಗ್ ಓದ್ಕೊಳ್ಳಿ. ಏನು ಅದರಲ್ಲಿ ಬಿಟ್ಟರೆ ನಿಮಗೇನು ಫಜನ್ಸ್ ರೂಲ್ ಎಕ್ಸ್ಟ್ರಾ ಒಂದಿದೆ, ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಮತ್ತು ಹೈಡ್ರೋಜನ್ ಬಾಂಡಿಂಗ್ ಆ್ಯಡ್ ಮಾಡ್ಕೊಳ್ಳಿ. ಪಕ್ಕ ನಿಮಗೆ ಇದೇ ಟಾಪಿಕ್ಸಲ್ಲೇ ನಿಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನಲ್ಲಿ. ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿದೆ, ನೀವು ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವೆಲ್ಲ ಟಾಪಿಕ್ ಮೇಲೆ ನಾನು ಆಲ್ರೆಡಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಅರ್ಥ ಆಗುತ್ತೆ ನಿಮಗೆ. MOT ಫಸ್ಟ್ ಕೆಮಿಕಲ್ ಬಾಂಡಿಂಗ್ ಅಂದಿದ್ದ ಚಾಪ್ಟರ್ ಅಂದಿದ ತಕ್ಷಣ ದ ಫಸ್ಟ್ ಫಾರ್ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಈಸ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇದರಲ್ಲಿ ಏನು ಕೇಳ್ತಾರೆ ಟೈಪ್ ಕ್ವಶನ್ಸ್ ಅಂತಂದರೆ, ಲೈಕ್ ದೇ ವಿಲ್ ಗಿವ್ ದ 4 ions, they will ask you to write like increasing order of the bond length, bond strength, bond enthalpy, bond stability, bond order. ಸೊ ಇದನ್ನು ನಿಮಗೆ ಕಂಪ್ಲೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆಲ್ಲ ಒಂದೇ ಸೀಕ್ವೆನ್ಸು, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್. ಇದಕ್ಕೆ ಶಾರ್ಟ್ಕಟ್ ಮೆಥಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶಾರ್ಟ್ಕಟ್ ಒಂದೇ ಒಂದು ವಿತಿನ್ ಹಾಫ್ ಮಿನಿಟ್ ನೀವು ಕ್ವಶನ್ ಸಾಲ್ವ್ ಮಾಡ್ಬೋದು ಇದನ್ನು. ಸೊ ಆ ಥರ ಶಾರ್ಟ್ಕಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ವೇಲೆನ್ಸಿ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, VSEPR ಥಿಯರಿ. ಇಲ್ಲೂ ಅಷ್ಟೇ ನಿಮಗೆ ಇದು ಅಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್. ಶೇಪ್, ಜಾಮೆಟ್ರಿ, ಬಾಂಡ್ ಪೇರ್, ಲೋನ್ ಪೇರ್, ಹೈಬ್ರಿಡೈಸೇಷನ್, ಬಾಂಡ್ ಆ್ಯಂಗಲ್ ಕ್ಯಾಲ್ಕುಲೇಷನ್. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಡೈಪೋಲ್ ಮೂಮೆಂಟ್. ಆಫ್ಟರ್ ದಟ್ ಡೈಪೋಲ್ ಮೂಮೆಂಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅಂದರೆ ಯಾವ ಥರ ಕ್ವಶನ್ ಅಂದರೆ ಡೈಪೋಲ್ ಮೂಮೆಂಟಲ್ಲಿ ವಿಚ್ ಅಮಂಗ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಹ್ಯಾವ್ ದ ಝೀರೋ ಡೈಪೋಲ್ ಮೂಮೆಂಟ್, ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಹ್ಯಾವ್ ನಾನ್ ಝೀರೋ ಡೈಪೋಲ್ ಮೂಮೆಂಟ್. ಈ ಥರ ಕ್ವಶನ್ಸನ್ನು ನಿಮಗೆ, ಆರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್. ಈ ಥರ ಕ್ವಶನ್ಸನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ಸೊ ಅದ್ರ ಮೇಲೆ ಆಲ್ರೆಡಿ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಫಜನ್ಸ್ ರೂಲ್. ಇಲ್ಲಿ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ದಿ ಅಯಾನಿಕ್ ಕಾಂಪೌಂಡ್ಸ್. ಫಜನ್ಸ್ ರೂಲ್ ವಿಲ್ ಎಕ್ಸ್ಪ್ಲೈನ್ ಕೋಲೆಂಟ್ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಯಾನಿಕ್ ಕಾಂಪೌಂಡ್ಸಲ್ಲಿ ಅನ್ನೋದನ್ನು, ಲೈಕ್ ಅದನ್ನು ಪೋಲರೈಸಿಂಗ್ ಪವರ್ ಅಂತಲೂ ಕರಿತೀವಿ ಕೋಲೆಂಟ್ ಕ್ಯಾರೆಕ್ಟರ್ನ. ಸೊ ದಟ್ ಈಸ್ ಫಜನ್ಸ್ ರೂಲ್. ಅದಕ್ಕೂ ಅಷ್ಟೇ ಸಿಂಪಲ್ ಟಾಪಿಕ್ ಇದು, ಅದನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಇಲ್ಲಿ ನಿಮಗೆ ಪಾಸ್ಟುಲೇಟ್ಸ್ಗಿಂತ ಲಿಮಿಟೇಷನ್ಸ್ ತುಂಬ ಕೇಳಿರುವಂಥದ್ದು ಆಕ್ಟೇಟ್ ರೂಲನ್ನು. ಸೊ ಆಕ್ಟೇಟ್ ರೂಲನ್ನು ತುಂಬ ಫೋಕಸ್ ಮಾಡಿ. ಲಿಮಿಟೇಷನ್ಸನ್ನು NCERT ಟೆಕ್ಸ್ಟ್ ಬುಕ್ಕಲ್ಲಿದೆ, ಎಕ್ಸಾಂಪಲ್ಸು ಸಹ ಸೇಮ್ ಆಕ್ಟೇಟ್ ರೂಲ್. ಮತ್ತು ಹೈಡ್ರೋಜನ್ ಬಾಂಡಿಂಗ್ ಲಾಸ್ಟ್ ಕಾನ್ಸೆಪ್ಟು. ಇಂಟ್ರಾಮಾಲಿಕ್ಯುಲರ್, ಇಂಟರ್ಮಾಲಿಕ್ಯುಲರ್, ಎಕ್ಸಾಂಪಲ್ಸ್ ಏನೇನು ಬರುತ್ತೆ ಅಂತ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಕೆಮಿಕಲ್ ಬಾಂಡಿಂಗ್. ಸಿಂಪಲ್, ನಿಮಗೆ ಜಾಸ್ತಿ ಇಲ್ಲ, ನಿಮಗೆ ಲೆಂದಿ ಚಾಪ್ಟರ್ ಅನ್ಸ್ಬೋದು, ಬಟ್ ಸಿಂಪಲ್ ನೋಡಿ, ಇಷ್ಟೇ ಕಾನ್ಸೆಪ್ಟ್ಸನ್ನು ನಿಮಗೆ ಫೋಕಸ್ ಮಾಡುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ನೆಕ್ಸ್ಟ್ ಬರೋಣ ಥರ್ಮೋಡೈನಮಿಕ್ಸಲ್ಲಿ ಬಂದಿದ್ರೆ ಫಸ್ಟು ಫಾರ್ಮೋಸ್ಟ್ ಅಂತಂದರೆ ಹೆಸಸ್ ಲಾ, ನ್ಯೂಮರಿಕಲ್ಸ್ ಫಸ್ಟ್. ಥರ್ಮೋಡೈನಮಿಕ್ಸ್ ಅಂದರೆ ಫಸ್ಟ್ ಹೆಸಸ್ ಲಾ, ಆಮೇಲೆ ಉಳಿದಿರುವಂಥ ಟಾಪಿಕ್ಸ್. ಅರ್ಥ ಆಯ್ತಲ್ವಾ? ಹೆಸಸ್ ಲಾ, ನ್ಯೂಮರಿಕಲ್ಸ್ ತುಂಬ, ನೀವು ನೀಟ್ ತೊಗೊಳ್ಳಿ, JEE ತೊಗೊಳ್ಳಿ, CET ತೊಗೊಳ್ಳಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ತುಂಬ ಟೈಮ್ ಕೇಳಿರುವಂಥ ಟಾಪಿಕ್ ಯಾವುದಪ್ಪ ಅಂದರೆ ಹೆಸಸ್ ಲಾ, ನ್ಯೂಮರಿಕಲ್ಸ್. ಯಾವ ಥರ ಸಾಲ್ವ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ನ್ಯೂಮರಿಕಲ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಟ್ ಕೆಪಾಸಿಟಿ ಆ್ಯಂಡ್ ಎಂಥಾಲ್ಪಿ ಆಫ್ ರಿಯಾಕ್ಷನ್. ಹೀಟ್ ಕೆಪಾಸಿಟಿ, ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಅಂದರೆ ಲೈಕ್ ದೇ ವಿಲ್ ಗಿವ್, ಲೈಕ್ ಅವರು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಕೊಟ್ಬಿಟ್ಟು ಎಂಥಾಲ್ಪಿ ಆಫ್ ದ ಪ್ರಾಡಕ್ಟ್ಸ್ ಕೇಳ್ಬಿಟ್ಟು ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಕೇಳ್ಬೋದು.
ಅಥವಾ ಬಾಂಡ್ ಎಂಥಾಲ್ಪಿ ಕೊಡ್ಬೋದು, ಅಥವಾ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕೊಡ್ಬೋದು. ಸೊ ಈ ಥರ ನೀವು ನಂಬರ್ಸ್, ಐ ಮೀನ್ ದೇ ವಿಲ್ ಗಿವ್ ದ ವ್ಯಾಲ್ಯೂಸ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ಇದು ಅಷ್ಟೇ ತುಂಬ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಟಾಪಿಕ್. ನೆಕ್ಸ್ಟ್ ಸಿಂಪಲ್ ಎಕ್ಸಾಂಪಲ್ಸ್, ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್, ಇಂಟೆನ್ಸಿವ್ ಪ್ರಾಪರ್ಟೀಸ್, ಸ್ಟೇಟ್ ಫಂಕ್ಷನ್, ಪಾತ್ ಫಂಕ್ಷನ್, ಎಕ್ಸಾಂಪಲ್ಸನ್ನು ಜ್ಞಾಪಕ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ನ್ಯೂಮರಿಕಲ್ಸ್ ಆ್ಯಂಡ್ ಅಟ್ ಡಿಫ್ರೆಂಟ್ ಕಂಡೀಷನ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ್ಯೂಮರಿಕಲ್ಸಲ್ಲಿ ಡಿಫ್ರೆಂಟ್ ಕಂಡೀಷನ್ಸ್. ಏನು ಡಿಫ್ರೆಂಟ್ ಕಂಡೀಷನ್ ಅಂತಂದರೆ ಲೈಕ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಐಸೋಥರ್ಮಲ್ ಕಂಡೀಷನ್, ಐಸೋಬಾರಿಕ್ ಕಂಡೀಷನ್, ಅಡಿಯಾಬ್ಯಾಟಿಕ್ ಕಂಡೀಷನ್. ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್? ನಿಮಗೆ ಥರ್ಮೋಡೈನಮಿಕ್ಸಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಸೈನ್ ಕನ್ವೆನ್ಷನ್ಸ್. ಸೈನ್ ಕನ್ವೆನ್ಷನ್ಸನ್ನು ನೀಟಾಗಿ ಫೋಕಸ್ ಮಾಡಿ, ಯಾಕಂತಂದರೆ ಸೈನ್ ಕನ್ವೆನ್ಷನ್ಸನ್ನು ಕ್ವಶನ್ಸಲ್ಲಿ ಕೊಡಲ್ಲ, ವರ್ಡಿಂಗ್ಸಲ್ಲಿ ಕೊಡ್ತಾರೆ. ಲೈಕ್ ದಿಸ್ ಮಚ್ 70 ಜೌಲ್ಸ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಅಂತ ಕೊಟ್ಟರು. ನೀವು ಡೆಲ್ಟಾ ಹೆಚ್ ಏನು ಮೆನ್ಷನ್ ಮಾಡ್ತೀರಾ? 70 ಅಂತ ಮೆನ್ಷನ್ ಮಾಡ್ಕೋಬಾರ್ದು, ಮೈನಸ್ ಅಂತ. ಯಾಕಂದರೆ ಎಕ್ಸೋಥರ್ಮಿಕ್ ರಿಲೀಸ್ಡ್, ಹೀಟ್ ಈಸ್ ರಿಲೀಸ್ಡ್ ಅಂತಂದರೆ ಡೆಲ್ಟಾ ಹೆಚ್ ಇಸ್ ಮೈನಸ್ ಮೆನ್ಷನ್ ಮಾಡ್ಕೋಬೇಕು. ಸೊ ಇದು ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಯೂನಿಟ್ ಕನ್ವರ್ಷನ್. ಯೂನಿಟ್ಗಳನ್ನು ಮೇಜರ್ ಮಿಸ್ಟೇಕ್ ಮಾಡಿಬಿಡ್ತೀರಾ ನೀವು. ಈಗ ಟೇಕ್ ದಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ದಟ್ ಈಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಕ್ಯೂನ ಏನರಲ್ಲಿ ಕೊಟ್ಟಿರ್ತಾನೆ ಅಂತಂದರೆ ಜೌಲ್ಸಲ್ಲಿ ಕೊಟ್ಟಿರ್ತಾನೆ ಅನ್ಕೊಳ್ಳಿ. ಡಬ್ಲ್ಯೂನ ಏನು ಕೊಟ್ಟಿರ್ತಾನೆ? ಕಿಲೋ ಜೌಲ್ಸಲ್ಲಿ ಕೊಟ್ಟಿರ್ತಾನೆ. ನೀವೇನು ಮಾಡಿರ್ತೀರಾ? ಇವೆರಡನ್ನೂ ಹಂಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿರ್ತೀರಾ. ಚೆಕ್ ಮಾಡ್ಕೊಳ್ಳಿ ಯೂನಿಟ್ಸ್ ಏನಿದೆ. ಬೋತ್ ಶುಡ್ ಹ್ಯಾವ್ ದ ಸೇಮ್ ಯೂನಿಟ್ಸ್. ಜೌಲ್ಸ್ ಇದೆಯಾ? 2 ಜೌಲ್ಸ್, ಇಲ್ಲ 2 ಕಿಲೋ ಜೌಲ್ಸು. ಈ ಥರ ಕನ್ವರ್ಷನ್ಸನ್ನು ಮಾಡಿಕೊಂಡು ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ. ನೆಕ್ಸ್ಟ್ ಬನ್ನಿ, ವರ್ಕ್ ಡನ್ ನ್ಯೂಮರಿಕಲ್ಸ್ ಅಂದ ಐಸೋಥರ್ಮಲ್ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್ ಪ್ರೋಸೆಸ್. ವರ್ಕ್ ಡನ್ ಬೈ ದಿ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್ ಐಸೋಥರ್ಮಲ್ ಕಂಡೀಷನ್. ಸೊ ನಿಮಗೆ ಫಾರ್ಮುಲಾ ಇದೆ, ಒಂದು ರಿವರ್ಸಿಬಲ್ ಮತ್ತು ಇನ್ನೊಂದು ಇರಿವರ್ಸಿಬಲ್. ಸೊ ಅದ್ರ ಮೇಲೆ ನ್ಯೂಮರಿಕಲ್ಸನ್ನು ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು. ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ಒಂದು ಈಕ್ವೇಷನ್ ಇದೆ. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ ಜಿ ಆರ್ ಟಿ ಅಂತ. ಡೆಲ್ಟಾ ಎನ್ ಜಿ ವ್ಯಾಲ್ಯೂ 0 ಆದರೆ, ಪ್ಲಸ್ ಆದರೆ, ನೆಗೆಟಿವ್ ಆದರೆ ಡೆಲ್ಟಾ ಹೆಚ್ ವಿಲ್ ಬಿ ಗ್ರೇಟರ್ ದ್ಯಾನ್ ಡೆಲ್ಟಾ ಯು, ಡೆಲ್ಟಾ ಹೆಚ್ ಇಸ್ ಲೆಸ್ ದ್ಯಾನ್ ಡೆಲ್ಟಾ ಯು, ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಅಂತ ಒಂದು ಈಕ್ವೇಷನ್ ಬರುತ್ತೆ. ಒಂದು ಈಕ್ವೇಷನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಕೊಡ್ತಾರೆ ಅವರು. ಫಾರ್ ದಿಸ್ ಈಕ್ವೇಷನ್ ವಾಟ್ ವಿಲ್ ಬಿ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ಅಂತ ತುಂಬ ಟೈಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಸಿಂಪಲ್ ಡೆಲ್ಟಾ ಎನ್ ಜಿ ವ್ಯಾಲ್ಯೂ ಕ್ಯಾಲ್ಕುಲೇಟ್, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಫೈಂಡ್ ಔಟ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ವಿಲ್ ಗೆಟ್ ದ ರಿಲೇಷನ್ಶಿಪ್. ನೆಕ್ಸ್ಟ್ ಸ್ಪಾಂಟಿನಿಟಿ ವಿತ್ ಡೆಲ್ಟಾ ಜಿ. ಸೊ ಸ್ಪಾಂಟಿನಿಟಿ ಇದು ಅಷ್ಟೇ ಲಾಸ್ಟ್ ಕಾನ್ಸೆಪ್ಟ್, ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲೆಲ್ಲ ಏನು ಮೆನ್ಷನ್ ಮಾಡಿದ್ದೀನಿ ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಇವೆಲ್ಲ. ನಾವು ಸ್ಪಾಂಟಿನಿಟಿ ವಿತ್ ದ ಡೆಲ್ಟಾ ಜಿ. ಏನು ಸ್ಪಾಂಟಿನಿಟಿ ವಿತ್ ದ ಡೆಲ್ಟಾ ಜಿ ಅಂತಂದರೆ, ವೆನ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ 3 ಟರ್ಮ್ಸ್ ಇದೆ. ಡೆಲ್ಟಾ ಹೆಚ್ ಟೆಂಪ್ರೇಚರ್ ಆ್ಯಂಡ್ ಡೆಲ್ಟಾ ಎಸ್ಗೆ ನೆಗೆಟಿವ್, ಪಾಸಿಟಿವ್, ಟೆಂಪ್ರೇಚರ್ ಇಸ್ ಹೈ, ಲೋ ಆರ್ ಕಂಡೀಷನ್, ಡಿಫ್ರೆಂಟ್ ಕಂಡೀಷನ್ಸಲ್ಲಿ ನಮಗೇನಾಗುತ್ತೆ ಅಂದರೆ ಡೆಲ್ಟಾ ಜಿ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಒಂದು ಸ್ಪಾಂಟೇನಿಯಸ್ ಆಗುತ್ತೆ, ನಾನ್ ಸ್ಪಾಂಟೇನಿಯಸ್ ಆಗುತ್ತೆ. ಯಾವ್ಯಾವ ಕಂಡೀಷನಲ್ಲಿ ಸ್ಪಾಂಟೇನಿಯಸ್ ಆಗುತ್ತೆ, ನಾನ್ ಸ್ಪಾಂಟೇನಿಯಸ್ ಆಗುತ್ತೆ ಅನ್ನೋದು ಒಂದು ಎಂಟೈರ್ ಟೇಬಲ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ, ಲಾಸ್ಟ್ ಪೇಜಲ್ಲಿ ಬರುತ್ತೆ. ಸೊ ಆ ಪೇಜನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಶಾರ್ಟ್ಕಟ್ ಯಾವ ಥರ ನೀವು ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದನ್ನು ಸಹ ನಾನು ನಿಮಗೆ ವಿಡಿಯೋದಲ್ಲಿ ಲಾಸ್ಟ್ ಇದರಲ್ಲಿ ಥರ್ಮೋಡೈನಮಿಕ್ಸ್ ಚಾಪ್ಟ್ರಲ್ಲಿ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಇಸ್ ಈಕ್ವಿಲಿಬ್ರಿಯಂ ಚಾಪ್ಟರ್. ಸೊ ಇಲ್ಲಿ ಈಕ್ವಿಲಿಬ್ರಿಯಂ ಚಾಪ್ಟರ್ ಬಂದರೆ ಅಗೈನ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಇಸ್ ದ ಲೀ ಚಾರ್ಲೆಸ್ ಪ್ರಿನ್ಸಿಪಲ್. ಫಸ್ಟ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್, 99.9% ಕ್ವಶನ್ ಕೇಳುವಂಥದ್ದು. ಫಸ್ಟ್ ಟಾಪಿಕಲ್ಲಿ ಬಂದರೆ ಲೀ ಚಾರ್ಲೆಸ್ ಪ್ರಿನ್ಸಿಪಲ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಅಂತ ಹೇಳ್ತೀವಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಏನಿರುತ್ತೆ ಇಲ್ಲಿ ಲೀ ಚಾರ್ಲೆಸ್ ಪ್ರಿನ್ಸಿಪಲ್ ಅಂತಂದರೆ, ದೇ ಮೇ ಟೇಕ್ ಒನ್ ರಿಯಾಕ್ಷನ್. ಆ ರಿಯಾಕ್ಷನ್ ತೊಗೊಂಡಿದ್ದಾದಮೇಲೆ ಹೌ ದಿಸ್ ಕಾನ್ಸಂಟ್ರೇಷನ್ ವಿಲ್ ಎಫೆಕ್ಟ್ ಆರ್ ಟೆಂಪ್ರೇಚರ್, ಪ್ರೆಷರ್, ಕೆಟಲಿಸ್ಟ್ ಆರ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ವಿಲ್ ಅಫೆಕ್ಟ್ ಆನ್ ದಿ ಡೈರೆಕ್ಷನ್ ಆಫ್ ದ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಮೇಲೆ ಯಾವ ಥರ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದೆ ಲೀ ಚಾರ್ಲೆಸ್ ಪ್ರಿನ್ಸಿಪಲ್. ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ಲೈಕ್ ಡೈರೆಕ್ಷನ್ ಚೇಂಜ್ ಆಗುತ್ತಾ, ಕಾನ್ಸಂಟ್ರೇಷನ್ ಆ್ಯಡ್ ಮಾಡಿದ್ರೆ ರಿಯಾಕ್ಟೆಂಟ್, ಪ್ರಾಡಕ್ಟ್. ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್, ಡಿಕ್ರೀಸ್ ದ ಟೆಂಪ್ರೇಚರ್ ಫಾರ್ ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್. If you increase the pressure, decrease the pressure, or if you add catalyst and if you add inert gas, what will happen at constant volume and at constant pressure. ಸೊ ಇದು ಕಂಪ್ಲೀಟಾಗಿ ಡೀಟೇಲ್ಸ್ ಇರುವಂಥದ್ದು. ನ್ಯೂಮರಿಕಲ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಇಟ್ಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್. ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ KP ಆ್ಯಂಡ್ KC. ಅಗೇನ್ ಲೈಕ್ ಪ್ರೀವಿಯಸ್ ಚಾಪ್ಟರ್ಲಿ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ಯಾವ ಥರ ಈಕ್ವೇಷನ್ ಇತ್ತು, ಅದೇ ಥರನೇ KP KCಗೆ ರಿಲೇಷನ್ಶಿಪ್ ಇದೆ. ಅಗೇನ್ ಡೆಲ್ಟಾ ಎನ್ ಜಿ ವ್ಯಾಲ್ಯೂ ಚೇಂಜ್ ಆದಾಗೆ this KP will be greater than KC, KP will be less than KC, KP will be equal to KC. ಯಾವ ಕಂಡೀಷನಲ್ಲಿ ಏನಾಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ವೆನ್ ಇಟ್ ಕಮ್ಸ್ ಟು ದ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, 3 ಅಪ್ಲಿಕೇಶನ್ ಇದೆ. ಡೈರೆಕ್ಷನ್, ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ಸ್ ಅಂತ 3 NCERTನಲ್ಲೇ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಅಷ್ಟು ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು.
ನೆಕ್ಸ್ಟ್ ಆಸಿಡ್ ಬೇಸ್ ಕಾನ್ಸೆಪ್ಟ್, ಇದು ನಿಮಗೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಆಯಿತು. ನೆಕ್ಸ್ಟ್ ಬಂದು ಅಯಾನಿಕ್ ಈಕ್ವಿಲಿಬ್ರಿಯಮ್ ಸೆಕೆಂಡ್ ಪೋರ್ಷನ್. ಸೊ ಸೆಕೆಂಡ್ ಪೋರ್ಷನಲ್ಲಿ ಏನಿರುತ್ತೆ ಅಂದರೆ ಆಸಿಡ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್, ಎಸ್ಪೆಷಲಿ ಕಾಂಜುಗೇಟ್ ಆಸಿಡ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್. ದೇರ್ ಆರ್ 3 ಆಸಿಡ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್ ದ ಟೆಕ್ಸ್ಟ್ ಬುಕ್, ದಟ್ ಈಸ್ ಬ್ರಾನ್ಸ್ಟೆಡ್-ಲಾರಿ ಆಸಿಡ್ ಬೇಸ್ ಕಾನ್ಸೆಪ್ಟ್, ಅರೇನಿಯಸ್ ಆಸಿಡ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್, ಲಿವ್ಸ್ ಆಸಿಡ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್. ಅದರಲ್ಲಿ NCERT ನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆ್ಯಂಡ್ ಇನ್ ದಾಟ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ರಾನ್ಸ್ಟೆಡ್-ಲಾರಿ ಆಸಿಡ್ ಬೇಸ್ ಕಾನ್ಸೆಪ್ಟ್. ಅದರಲ್ಲಿ ಕಾಂಜುಗೇಟ್ ಆಸಿಡ್, ಕಾಂಜುಗೇಟ್ ಬೇಸ್ ಅಂದರೆ ಒಂದು ಅಯಾನನ್ನು ಕೊಡ್ತಾನೆ, ಇಫ್ ದೆ ಗಿವ್ ಅಯಾನ್ ಆರ್ ಮಾಲಿಕ್ಯೂಲ್, ಅದಕ್ಕೆ ನೀವು ಕಾಂಜುಗೇಟ್ ಆಸಿಡನ್ನು ಬರೀರಿ ಅಂತ ಕೇಳ್ತಾರೆ, ಅಥವಾ ವಾಟ್ ಇಸ್ ಅ ಕಾಂಜುಗೇಟ್ ಬೇಸ್ ಫಾರ್ ದಟ್ ಅಂತ ಕೇಳ್ತಾನೆ. ಸೊ ಆ ಕಾನ್ಸೆಪ್ಟ್ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಯು ಫೋಕಸ್ ಆನ್ ದಟ್ ಆಲ್ಸೋ. ನೆಕ್ಸ್ಟ್ pH ಕ್ಯಾಲ್ಕುಲೇಷನ್. ಈಗ ನಾವು ಸೆಕೆಂಡ್ ಪೋರ್ಷನ್ಗೆ ಬಂದರೆ, ಕಾಂಪಿಟೇಟಿವಲ್ಲಿ ಆ್ಯಕ್ಚುಲಿ ಈಕ್ವಿಲಿಬ್ರಿಯಮ್ ಚಾಪ್ಟರ್ 2 ಚಾಪ್ಟರಾಗಿ ನಾವು ಟ್ರೀಟ್ ಮಾಡ್ತೀವಿ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕರಿತೀವಿ ಈ ಎಂಟೈರ್ ಕೆಮಿಸ್ಟ್ರಿನಲ್ಲಿ ಈಕ್ವಿಲಿಬ್ರಿಯಮ್ ಚಾಪ್ಟರ್ನ. ಯಾಕಂದರೆ ವಿ ಕನ್ಸಿಡರ್ ಇಟ್ ಆಸ್ ಎ 2 ಚಾಪ್ಟರ್ಸ್. ಎಲ್ಲಿವರೆಗೂ ಅಯಾನಿಕ್ ಈಕ್ವಿಲಿಬ್ರಿಯಮ್, ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇದೆ, ಲೀ ಚಾರ್ಟ್ಲಿಸ್ ಪ್ರಿನ್ಸಿಪಲ್ ಇದೆಯಲ್ವ, ಅಲ್ಲಿವರೆಗೂ ದಟ್ ವಿ ಕನ್ಸಿಡರ್ ಆಸ್ ಎ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಆಫ್ಟರ್ ದಟ್ ಇಟ್ ಇಸ್ ಅಯಾನಿಕ್ ಈಕ್ವಿಲಿಬ್ರಿಯಮ್. ಸೊ ಆಸಿಡ್ ಬೇಸ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ pH ಕ್ಯಾಲ್ಕುಲೇಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಟೈಮ್ ಕೇಳಿದ್ದಾರೆ ಇದನ್ನು. pH ಕ್ಯಾಲ್ಕುಲೇಷನಲ್ಲಿ ಯಾವ ಥರ ಇರುತ್ತೆ pH ಕ್ಯಾಲ್ಕುಲೇಷನ್ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಇದೆ ಇದರಲ್ಲಿ. ಲೈಕ್ ದೇ ವಿಲ್ ಗಿವ್ ಒನ್ ಆಸಿಡ್ ಕಾನ್ಸಂಟ್ರೇಷನ್, ಯು ಹ್ಯಾವ್ ಟು ಫೈಂಡ್ ಔಟ್ ದ pH, ದಟ್ಸ್ ಒನ್ ಕಾನ್ಸೆಪ್ಟ್. ದೇ ಮೇ ಗಿವ್ ಮೊನೋಬೇಸಿಕ್ ಆಸಿಡ್, ಡೈಬೇಸಿಕ್ ಆಸಿಡ್ ಕೊಡ್ಬೋದು, pH ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಈಗ ಬೇಸಸ್ಗೆ ಬಂದಾಗ ಅಗೇನ್ ದೇ ವಿಲ್ ಗಿವ್ ದ ಕಾನ್ಸಂಟ್ರೇಷನ್, ಆಗ ದೆನ್ ದೇ ವಿಲ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ pH. ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ, ನಿಮಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು pH ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್. ಏನು ಸಾಲ್ಟ್ಸ್ ಅಂತಂದರೆ ಲೈಕ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಬೇಸ್, ವೀಕ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ಸೊ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ ಸಾಲ್ಟ್ಸ್ ಬರುತ್ತೆ. ಅದಕ್ಕೆ pH ಕ್ಯಾಲ್ಕುಲೇಷನ್ ಫಾರ್ಮುಲಾ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಫರ್ ಸೊಲ್ಯೂಷನ್, ಅಸಿಡಿಕ್ ಬಫರ್ ಆ್ಯಂಡ್ ಬೇಸಿಕ್ ಬಫರ್ಗೆ ಫಾರ್ಮುಲಾ ಇದೆ pH ಕ್ಯಾಲ್ಕುಲೇಷನ್ಗೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಥರ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಮಿಕ್ಸಿಂಗ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್, like if I mix 0.1 molar sodium hydroxide solution with 0.5 molar sodium hydroxide solution, what will be the pH of the solution ಅಂತ. ಈ ಥರ ಮಿಕ್ಸಿಂಗ್ ಆಫ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. 2 ಆಸಿಡನ್ನು ಮಿಕ್ಸ್ ಮಾಡಿದ್ರೆ ಅಥವಾ 2 ಬೇಸಸನ್ನು ಮಿಕ್ಸ್ ಮಾಡಿದ್ರೆ ನಮಗೆ ವಾಟ್ ವಿಲ್ ಬಿ ದ pH ಆಫ್ ದ ಸೊಲ್ಯೂಷನ್ ಅಂತ. ಸೊ ದಿಸ್ ಇಸ್ ಒನ್ ಕೈಂಡ್. ಅನದರ್ ಒನ್ ಇಸ್ ಡೈಲ್ಯೂಷನ್. ಡೈಲ್ಯೂಷನ್ ಅಂದರೆ ಏನು? ಆಲ್ರೆಡಿ ವಿ ಹ್ಯಾವ್ ಪ್ರಿಪೇರ್ಡ್ ಸಮ್ ಸೊಲ್ಯೂಷನ್ ಲೈಕ್ 0.1 molar sodium hydroxide solution. ಅದಕ್ಕೆ ಇಫ್ ಐ ಆ್ಯಡ್ ಹಾಫ್ ಲೀಟರ್ ಆಫ್ ವಾಟರ್, ವಾಟ್ ವಿಲ್ ಬಿ ದ pH ಆಫ್ ದ ಸೊಲ್ಯೂಷನ್ ಅಂತ. ಸೊ ದಟ್ಸ್ ವಾಟ್ ಈ ಥರದ ಕ್ವಶನ್ಸನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ pH ಕ್ಯಾಲ್ಕುಲೇಷನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಬಂದು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಸಾಲಿಬಿಲಿಟಿ ಆ್ಯಂಡ್ ಸಾಲಿಬಿಲಿಟಿ ಕಾನ್ಸ್ಟೆಂಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್, NCERT-ನಲ್ಲಿದೆ. KSP ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸಾಲಿಬಿಲಿಟಿ ಕೊಟ್ಟು ಇಫ್ ದೇ ಗಿವನ್ ಸಾಲಿಬಿಲಿಟಿ ಟು ಫೈಂಡ್ ಔಟ್ ದ KSP, ಆರ್ ಇಫ್ ದೇ ಗಿವನ್ KSP ಟು ಫೈಂಡ್ ಔಟ್ ದ ಸಾಲಿಬಿಲಿಟಿ. ಸೊ ಸಿಂಪಲ್ ಎಕ್ಸ್ಪ್ರೆಷನ್ ಇದೆ, ಚೆಕ್ ಮಾಡ್ಕೊಳ್ಳಿ ಫಾರ್ ದ ಡಿಫ್ರೆಂಟ್ ಸಾಲ್ಟ್ಸ್. ಸೊ ಇದು ನಿಮಗೆ ಈಕ್ವಿಲಿಬ್ರಿಯಮ್ ಚಾಪ್ಟರ್ ಆಯಿತು. ನೆಕ್ಸ್ಟ್ ಬರೋಣ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್. ಇಟ್ಸ್ ವೆರಿ ಸಿಂಪಲ್ ಚಾಪ್ಟರ್. ಆ್ಯಂಡ್ ನೋಡಿ, ಮತ್ತು ನಿಮಗೆ ಇದು ಸಿಂಪಲ್ ಚಾಪ್ಟರು, ತುಂಬ ಕಾನ್ಸೆಪ್ಟ್ಸ್ ಇಲ್ಲ ಇದರಲ್ಲಿ. ನಿಮಗೆ ಹೇಳ್ಕೊಳ್ಳುವಂಥ ಕಾನ್ಸೆಪ್ಟ್ಸ್ ಎಲ್ಲ ನೋಡಿ, ನಾನು ಎಷ್ಟು ನಾಲ್ಕೇ ಕಾನ್ಸೆಪ್ಟ್ ಇರೋದು ಇದರಲ್ಲಿ. 4ರಲ್ಲಿ ಆಲ್ರೆಡಿ ಒಂದು ಬೇರೆ ಚಾಪ್ಟರ್ ಓದಿರ್ತೀರ, ಬಟ್ ಸ್ಟಿಲ್ 4 ಕಾನ್ಸೆಪ್ಟ್ ಅಂದ್ಕೊಳ್ಳಿ. ವಾಟ್ ಆರ್ ದ 4? ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್. ರೆಡಾಕ್ಸ್ ರಿಯಾಕ್ಷನಲ್ಲಿ ಏನೂ ಇಲ್ಲ, ಓನ್ಲಿ ದೇರ್ ಇಸ್ ಒನ್ ಥಿಂಗ್, ದಟ್ಸ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್. How to find out the oxidation number? There are rules. By using those rules, we should be able to find out the oxidation number. ಅದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಬಂತು ಅಂದರೆ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ 2 ಮೆಥಡ್ ಇದೆ, ಹಾಫ್ ರಿಯಾಕ್ಷನ್ ಮೆಥಡ್ ಆ್ಯಂಡ್ ಆಕ್ಸಿಡೇಷನ್ ನಂಬರ್ ಮೆಥಡ್. ನೀವು 2 ಮೆಥಡಲ್ಲಿ ಈಸಿಯೆಸ್ಟ್ ಮೆಥಡ್ ಅಂದರೆ ಆಕ್ಸಿಡೇಷನ್ ನಂಬರ್ ಮೆಥಡ್. ಅದರಲ್ಲಿ ನೀವು ಎಲ್ಲ ಸ್ಟೆಪ್ಸನ್ನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಕಾಂಪಿಟೇಟಿವ್ ಎಕ್ಸಾಮ್. CET ಎಕ್ಸಾಮ್ ನೀವೇನು ಥಿಯರಿನಲ್ಲಿ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೊಗೊಂಡು ಲಾಸ್ಟ್ ಸ್ಟೆಪ್ವರೆಗೂ ಹೋಗೋ ನೆಸೆಸಿಟಿ ಇಲ್ಲ ಇಲ್ಲಿ. ಆ ಥರ ಮಾಡಿದ್ರೆ ಅಂದರೆ ಒಂದು ಕ್ವಶನ್ಗೆ ನಿಮಗೆ 5 ಮಿನಿಟ್ಸ್ಗಿಂತೂ ಜಾಸ್ತಿ ಟೈಮ್ ತೊಗೊಬಿಡುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ, ಇಲ್ಲ ಅಂದರೆ ನೀವು ಒಂದೇ ಒಂದು ಸ್ಟೆಪ್ಪನ್ನು ಯೂಸ್ ಮಾಡಿ ಸಾಕು, ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡಿ. ಶಾರ್ಟ್ಕಟ್ ಅಂದರೆ ಸಿಂಪಲ್, ಕ್ಯಾಲ್ಕುಲೇಟ್ ದ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಇಫ್ ದೇ ಆರ್ ನಾಟ್ ಈಕ್ವಲ್, ಮೇಕ್ ದೆಮ್ ಈಕ್ವಲ್ ಬೈ ಮಲ್ಟಿಪ್ಲೈ ಬೈ ದ ಸೂಟಬಲ್ ನಂಬರ್. ಈ ಸ್ಟೆಪ್ ಇದೆ, 3rd ಸ್ಟೆಪ್, ಅದು 4th ಸ್ಟೆಪ್ ಅಂತ ಕರಿತೀವಿ ಅದನ್ನು. ಆ ಸ್ಟೆಪ್ಪನ್ನು ಯೂಸ್ ಮಾಡಿ ಸಾಕು, ನಿಮಗೆ ಆಟೋಮೆಟಿಕಲಿ ಆನ್ಸರ್ ಸಿಕ್ಬಿಡುತ್ತೆ. ಈ ಹಾಫ್ ರಿಯಾಕ್ಷನ್ ಮೆಥಡಲ್ಲಿ ಎಲೆಕ್ಟ್ರಾನ್ ಚಾರ್ಜ್, ಎಲೆಕ್ಟ್ರಾನ್ಸ್ ಇರುತ್ತೆ, ಎಷ್ಟು ವಾಟ್ಸ್ ಅ ಕೋಫಿಷಿಯಂಟ್ ಆಫ್ ದ ಎಲೆಕ್ಟ್ರಾನ್ ಅಂತ. ಅದಕ್ಕೆ ಸಿಂಪಲ್ ಒನ್ ಯೂಸ್ ಮಾಡಿ, ಚಾರ್ಜ್ ಪ್ರೆಸೆಂಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಚಾರ್ಜ್ ಪ್ರೆಸೆಂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಇವೆರಡೇ 2 ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಕು, ನಿಮಗೆ ಯಾವುದೇ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇದ್ರೂ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಯಾವ ಥರ ಕ್ವಶನ್ಸನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ವಿಡಿಯೋಸ್ ಇದೆ ಆಲ್ರೆಡಿ. ನೆಕ್ಸ್ಟ್ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್, ಸಿಂಪಲ್ ಒನ್, ನಿಮ್ಮ NCERT-ನಲ್ಲಿ ಇರುವಂಥದ್ದು.
ಟೈಪ್ಸಲ್ಲಿ ಯಾವ ಟೈಪ್ಸ್ ಬರುತ್ತೆ, ಈ ಎಕ್ಸಾಂಪಲ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ನೀವೇನು ಜ್ಞಾಪಕ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ, ಎಕ್ಸಾಂಪಲ್ಸನ್ನು ಯಾವ ಟೈಪ್ ಇರುತ್ತೆ ರಿಯಾಕ್ಷನ್ಸು ಅನ್ನೋದನ್ನು ಎಕ್ಸಾಂಪಲ್ಸನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಆಕ್ಸಿಡೈಸಿಂಗ್ ರೆಡ್ಯೂಸಿಂಗ್ ಪವರ್ ಆಫ್ ದಿ ಆಕ್ಸೈಡ್ಸ್ ಆ್ಯಂಡ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಸೊ ಅವ್ರು ಏನು ಮಾಡ್ತಾರೆ, ಆಕ್ಸೈಡ್ಸನ್ನು ಕೊಡ್ತಾರೆ, ವಿಚ್ ಒನ್ ಈಸ್ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಪವರ್, ವಿಚ್ ಒನ್ ಆಸ್ ಸ್ಟ್ರಾಂಗೆಸ್ಟ್ ಹ್ಯಾವಿಂಗ್ ರೆಡ್ಯೂಸಿಂಗ್ ಪವರ್ ಅಂತ ಆಕ್ಸೈಡ್ಸನ್ನು ಕೊಡ್ತಾರೆ. ಆಲ್ರೆಡಿ ನಾನು ಒಂದು ಕಾನ್ಸೆಪ್ಟಲ್ಲಿ ಹೇಳಿದೆ ನಿಮಗೆ, ಬಟ್ ಸ್ಟಿಲ್ ಅದನ್ನೇ ಒನ್ಸ್ ಅಗೇನ್. ಆ್ಯಂಡ್ ಡಿಸ್ಪ್ರಪೋರ್ಷನೇಷನ್ ಪವರ್, ವೆನ್ ಎಲಿಮೆಂಟ್ಗೆ ಡಿಸ್ಪ್ರಪೋರ್ಷನೇಷನ್ ಇರಬೇಕಂದ್ರೆ ದಟ್ ಶುಡ್ ಬಿನ್ ದ ಟ್ರಾನ್ಸಿಷನ್ ಮಿಡಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರಬೇಕು, ಟ್ರಾನ್ಸಿಷನ್ ಸ್ಟೇಟಲ್ಲಿ ಇರಬೇಕು, ಟ್ರಾನ್ಸಿಷನ್ ಆಕ್ಸಿಡೇಷನ್ ಸ್ಟೇಟ್. ಹೈಯೆಸ್ಟ್ ಟು ಲೋಯೆಸ್ಟಲ್ಲಿ ಇದ್ದರೆ ಇಟ್ ಕೆನಾಟ್ ಶೋ ಡಿಸ್ಪ್ರಪೋರ್ಷನೇಷನ್. ಸಿಮಿಲರ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ಗೂ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್, ರೆಡಾಕ್ಸ್ ರಿಯಾಕ್ಷನ್ಸ್. ನೆಕ್ಸ್ಟ್, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ. ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ ಬಂದರೆ, ಸೊ ನಿಮ್ಗೆ ಇಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಕೆಲವೊಂದು ಸೆಕೆಂಡ್ ಪಿ ಯು ಸಿನಲ್ಲೂ ಕವರ್ ಆಗುತ್ತೆ, ಬಟ್ ಸ್ಟಿಲ್ ಇದೆಲ್ಲ ಬೇಸಿಕ್ಸ್ ಇರೋದ್ರಿಂದ ಸಿಂಪಲ್ ಒನ್, ಕ್ಯಾಲ್ಕುಲೇಷನ್ ಆಫ್ ದ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಕ್ಯಾಲ್ಕುಲೇಷನ್ ಇರುತ್ತೆ. ಒಂದು ಮಾಲಿಕ್ಯೂಲನ್ನು ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸಿಗ್ಮಾ ಅಂಡ್ ಪೈ ಬಾಂಡ್ಸ್, ಎಸ್ ಕ್ಯಾರೆಕ್ಟರ್, ಪಿ ಕ್ಯಾರೆಕ್ಟರ್, ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಆಟಮ್ಸ್. ನೆಕ್ಸ್ಟ್, IUPAC ನಾಮಿನೋಕ್ಲೇಚರ್, ದಟ್ಸ್ 100% ಎಕ್ಸ್ಪೆಕ್ಟೆಡ್ ಕ್ವಶನ್. ಕೊಟ್ಟೇ ಕೊಡ್ತಾರೆ IUPAC ನಾಮಿನೋಕ್ಲೇಚರ್. ಯಾವ ಥರ ಟೈಪ್ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಮಲ್ಟಿಪಲ್ ಫಂಕ್ಷನಲ್ ಗ್ರೂಪ್ಸ್ ಅಂತ ಈ ಥರದ ಕ್ವಶನ್ಸು ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರೋದು. ಅದಕ್ಕೆ ನಾನು ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ, NCERT ಟೆಕ್ಸ್ಟ್ ಬುಕ್ ಸ್ವಲ್ಪ ಓಪನ್ ಮಾಡಿ ನೋಡಿ, ಅದರಲ್ಲಿ ಮಲ್ಟಿಪಲ್ ಫಂಕ್ಷನಲ್ ಗ್ರೂಪ್ ಇರುವಂಥ ಕ್ವಶನ್ಸ್ ಇದ್ದಾವೆ, ಅವುಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅದರಲ್ಲಿ ಮಿಸ್ಟೇಕ್ಸ್ ಮಾಡುವ, ಅದಕ್ಕೆ ಅದೇ ಕ್ವಶನ್ಸನ್ನೇ ಕೊಡ್ತಿದ್ದಾರೆ ನಿಮಗೆ. ಮಲ್ಟಿಪಲ್ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಮೋರ್ ದೆನ್ ಒನ್ ಫಂಕ್ಷನಲ್ ಗ್ರೂಪ್ ಇರೋ ಕ್ವಶನ್ಸನ್ನು ಕೊಡ್ತಾರೆ. ಅದರಲ್ಲಿ ಫಂಕ್ಷನಲ್ ಪ್ರಿಯಾರಿಟಿ ಆರ್ಡರ್ನ ತೊಗೋಬೇಕಾಗತ್ತೆ. ಪ್ರೈಮರಿ ಸೆಕೆಂಡ್ರಿ ಸಫಿಕ್ಸನ್ನು ತೊಗೋಬೇಕಾದ್ರೆ ಪ್ರೈಮರಿ ಸಫಿಕ್ಸ್ ಯಾವುದನ್ನು ತೊಗೋಬೇಕು ಅನ್ನೋದರಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟ್ ಬಂದು ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್. 4 ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ ಇದೆ, ರೆಸೊನೆನ್ಸ್, ಇಂಡಕ್ಟಿವ್, ಹೈಪರ್ ಕಾಂಜುಗೇಷನ್, ಮಿಸೋಮೆರಿಕ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಸೊ ಇವುಗಳೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ. ನೆಕ್ಸ್ಟ್ ಬಂದು ಕಾರ್ಬನ್ ಇಂಟರ್ಮೀಡಿಯೇಟ್ಸ್. ಎಸ್, ಕಾರ್ಬನ್ ಇಂಟರ್ಮೀಡಿಯೇಟ್ಸ್ ಯಾವುದು? ಕಾರ್ಬೋಕೆಟೈನ್, ಕಾರ್ಬನ್ ಆನೈನ್, ಕಾರ್ಬನ್ ಫ್ರೀ ರ್ಯಾಡಿಕಲ್ ಆ್ಯಂಡ್ ಕಾರ್ಬೀನ್. ಟೋಟಲ್ 4 ಕಾರ್ಬನ್ ಇಂಟರ್ಮೀಡಿಯೇಟ್ಸ್ ಇದೆ. ಆ ಕಾರ್ಬನ್ ಇಂಟರ್ಮೀಡಿಯೇಟ್ಸ್ಗೆ ಶೇಪ್ ಏನು ಬರುತ್ತೆ, ಹೈಬ್ರಿಡೈಸೇಷನ್ ಏನು ಬರುತ್ತೆ, ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅರೌಂಡ್ ದ ಕಾರ್ಬನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪ್ಯಾರಾಮ್ಯಾಗ್ನೆಟಿಕ, ಡಯಾಮ್ಯಾಗ್ನೆಟಿಕ. ಸೊ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ತುಂಬ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್, NCERT ಎಕ್ಸಾಂಪಲ್ಸ್. NCERTನಲ್ಲಿ ಏನು ಎಕ್ಸಾಂಪಲ್ಸ್ ಇರುತ್ತೆ ಅದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲೆಕ್ಟ್ರೋಫೈಲ್ಸ್ ಯಾವುದು, ನ್ಯೂಕ್ಲಿಯೋಫೈಲ್ಸ್ ಯಾವುದು ಅಂತ ಎಕ್ಸಾಂಪಲ್ಸ್. ನೆಕ್ಸ್ಟ್, ಸಪ್ರೇಷನ್ ಟೆಕ್ನಿಕ್ಸ್. ಇಲ್ಲಿ ನೀವು ಏನು ಫೋಕಸ್ ಮಾಡಬೇಕು ಅಂದರೆ, NCERT ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಓದ್ಕೊಳ್ಳಿ ಸಾಕು. ಯು ಡೋಂಟ್ ವಾಂಟ್ ಮೋರ್ ದ್ಯಾನ್ ದಟ್. ನಾನು ಮತ್ತೆ ಹೇಳ್ತಿದ್ದೀನಿ, ಯು ಡೋಂಟ್ ವಾಂಟ್ ಮೋರ್ ದ್ಯಾನ್ ದಟ್. ಸಪ್ರೇಷನ್ ಟೆಕ್ನಿಕ್ಸಲ್ಲಿ ಸಿಂಪಲ್ಲಾಗಿ NCERT ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಒಂದೊಂದು ಪ್ರಿನ್ಸಿಪಲ್ ಇದೆ, ಒಂದೊಂದು ಸಪ್ರೇಷನ್ ಟೆಕ್ನಿಕ್. ಡಿಸ್ಟಿಲೇಷನ್ಗೆ ಒಂದು ಪ್ರಿನ್ಸಿಪಲ್ ಇದೆ, ಅಗೇನ್ ಫ್ರಾಕ್ಷನಲ್ ಡಿಸ್ಟಿಲೇಷನ್, ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್, ಸ್ಟೀಮ್ ಡಿಸ್ಟಿಲೇಷನ್, ಇವುಗಳಿಗೆಲ್ಲ ಒಂದೊಂದು ಕ್ರೊಮ್ಯಾಟೋಗ್ರಫಿ, ಇವುಗಳಿಗೆಲ್ಲ ಒಂದೊಂದು ಪ್ರಿನ್ಸಿಪಲ್ ಇದೆ. ಜೊತೆಗೆ ಒಂದೊಂದು ಎಕ್ಸಾಂಪಲು NCERTನಲ್ಲಿ ಕೊಟ್ಟಿದ್ದಾರೆ. ಅಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ ಸಾಕು ಇದಕ್ಕೆ ಟಾಪಿಕ್ಗೆ, ಇನ್ನೇನು ಬೇಡ ಇದಕ್ಕೆ. ಓಕೆನಾ? ನೆಕ್ಸ್ಟ್ ಬಂದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಇಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಕ್ವಾಲಿಟೇಟಿವಲ್ಲಿ ನಿಮಗೆ ಲೈಕ್ ದಟ್ ಕ್ವಾಲಿಟೇಟಿವ್ ಕಾರ್ಬನ್, ಹೈಡ್ರೋಜನ್ ಡಿಟೆಕ್ಷನ್, ನೈಟ್ರೋಜನ್ ಲೆಸೆನ್ಸ್ ಟೆಸ್ಟ್ ಅಂತ ಒಂದಿದೆ. ಅಲ್ಲಿ ನೀವು ಕಂಪ್ಲೀಟಾಗಿ ನಾನು ಹೇಳ್ತೀನಿ NCERT ಓದಿ, NCERT ಬಿಟ್ಟು ಇನ್ಯಾವುದು ಬೇಡ ಇದಕ್ಕೆ. ಬರೀ NCERTನಲ್ಲಿ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ NCERT ಟೆಕ್ಸ್ಟ್ ಬುಕ್ ಓದಿ. ರಿಯಾಕ್ಷನ್ಸ್ ಏನಾಗುತ್ತೆ, ಪ್ರಾಡಕ್ಟ್ ಯಾವ ಕಲರ್ ಬರುತ್ತೆ, ಕಲರಿನ ಪ್ರಾಡಕ್ಟ್ ಯಾವುದು, ಇದ್ರ ಮೇಲೆ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಕ್ವಶನ್ಸಲ್ಲಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಇದರಲ್ಲಿ NCERT ಬಿಟ್ಟು ಬೇರೆ ಇನ್ನೇನು ಓದಕ್ಕೆ ಹೋಗಲೇಬೇಡಿ, ನಾನು ಮತ್ತೆ ಹೇಳ್ತಿದ್ದೀನಿ. ನೀಟಾಗಿ ಓದ್ಕೊಳ್ಳಿ ಸಾಕು, ಅಷ್ಟೇ NCERTನಲ್ಲಿರೋದು ಓದ್ಕೊಳ್ಳಿ ಸಾಕು. ಸೊ ದಟ್ ಇಸ್ ಎನಫ್. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಓಕೆ, ದೀಸ್ ಆರ್ ಆಲ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್, ಹೈಡ್ರೋಕಾರ್ಬನ್ಸ್ಗೆ ಬರೋಣ. ಇಲ್ಲಿ ಹೈಡ್ರೋಕಾರ್ಬನ್ಸ್ಗೆ ಬಂದಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಸೆಕೆಂಡ್ ಪಿ ಯು ಸಿನಲ್ಲಿ ಒಂದೇ ಸರಿ ಮತ್ತೆ ಒನ್ಸ್ ಅಗೇನ್ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಕವರ್ ಆಗುತ್ತೆ. ಬಟ್ ಸ್ಟಿಲ್ ಅದು ಬಿಟ್ಟು ಸಪ್ರೇಟಾಗಿ ಅಡಿಷನಲ್ ಆಗಿರುವಂಥದ್ದು ಯಾವ ಕಾನ್ಸೆಪ್ಟ್ಸ್ ಅಂತ ನೋಡಿದ್ರೆ, ಮೇಜರಾಗಿ ಆಲ್ಕೇನ್ಸಲ್ಲಿ ನಿಮಗೆ ಮೆಜಾರಿಟಿ ರಿಯಾಕ್ಷನ್ಸ್ ನಿಮಗೆ ಸೆಕೆಂಡ್ ಪಿ ಯು ಸಿ ಕವರ್ ಆಗಲ್ಲ. ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್, ಆರೋಮೆಟಿಕ್ ಕಾಂಪೌಂಡ್ಸ್ ಎಲ್ಲ ಸೆಕೆಂಡ್ ಪಿ ಯು ಸಿ ಮೆಜಾರಿಟಿ ಕಾನ್ಸೆಪ್ಟ್ಸ್ ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಕವರ್ ಆಗುತ್ತೆ. ಬಟ್ ಆಲ್ಕೇನ್ಸು ನಿಮಗೆ ತುಂಬ ರಿಯಾಕ್ಷನ್ಸು ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬರಲ್ಲ. ತುಂಬ ರಿಯಾಕ್ಷನ್ ಕೆಲವೊಂದು ಬರುತ್ತೆ, ಬಟ್ ತುಂಬ ಬರೋದಿಲ್ಲ. ಅದರಲ್ಲಿ ಮೇಜರಾಗಿ ಯಾವುದಪ್ಪ ಅಂದರೆ, ಲೈಕ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸಲ್ಲಿ ಪೈರಾಲಿಸಿಸ್, ಆಕ್ಸಿಡೇಷನ್ ಲೈಕ್ ಕಂಪ್ಲೀಟ್ ಕಂಬಷನ್ ಅಂತ ಒಂದಿದೆ, ಒಂದು ಪಾರ್ಷಿಯಲ್ ಕಂಬಷನ್ ಅಂತ, ಇನ್ಕಂಪ್ಲೀಟ್ ಕಂಬಷನ್ ಅಂತ ಒಂದಿದೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆರೋಮೆಟೈಸೇಷನ್ ಅಂತ,
isomerization, NCERT, again, NCERT, and elimination reaction, Sedgwick rule, addition reaction ಗೆ Markovnikov rule ಮತ್ತು ಆ್ಯಂಟಿ ಮಾರ್ಕೋನಿಕೋವ್ ರೂಲನ್ನು ಸ್ವಲ್ಪ ನೀಟಾಗಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಎಕ್ಸಾಮ್ಷನ್ ಕೇಸ್ ಇದೆ ಅದರಲ್ಲಿ ಆ್ಯಂಟಿ ಮಾರ್ಕೋನಿಕೋವ್ ರೂಲಲ್ಲಿ, ಅದನ್ನು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ಸ್ ಆಫ್ ಆಲ್ಕಿನ್ಸ್. ಆಲ್ಕಿನ್ಸಲ್ಲಿ ಬಂದರೆ ಏನೂ ಸಿಗಲ್ಲ ನಿಮ್ಗೆ, ಬರೀ ಅಡಿಷನ್ ರಿಯಾಕ್ಷನ್ಸ್ ಮಾತ್ರನೇ ಸಿಗುತ್ತೆ. ಆ್ಯಂಡ್ ಓಝೋನಾಲಿಸಿಸ್. ಮತ್ತು ಅದು ಪ್ರಿಪ್ರೇಷನ್ ಆಫ್ ಆಲ್ಕಿನ್ಸ್ಗೆ ಬಂದಾಗ ಇವೆರಡು ವೆರಿ 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 ಇಂಪಾರ್ಟೆಂಟ್. ಯಾವುದಪ್ಪ ಎರಡು ಅಂತಂದರೆ, ದಟ್ಸ್ ಅ ಸಿಸ್ ಆ್ಯಂಡ್ ಟ್ರಾನ್ಸ್ ಆಲ್ಕಿನ್ ಪ್ರಿಪ್ರೇಷನ್. That's one of the important topic for the competitive. There is a reagents, like we call it a Lindlar's reagent ಮತ್ತು Birch reduction anta. There are two reactions. So by using that we will be able to prepare cis and trans alkenes. That's also one of the important topic. You go through it. And ozonolysis, forgot it. That's also one of the important, very very important topic. ನಿಮಗೆ just they will give one alkene ಅನ್ನು ಕೊಟ್ಬಿಟ್ಟು ವಾಟ್ ಆರ್ ದ ಪ್ರಾಡಕ್ಟ್ಸ್ ವಿಚ್ ಆರ್ ಒಬ್ಟೈನ್ಡ್ ಅಂತ ಕೇಳ್ತಾರೆ. ಸೊ ಅದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಸೆಕೆಂಡ್ ಪಿ ಯು ಸಿನಲ್ಲೂ ಬರುತ್ತೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಪ್ರಿಪ್ರೇಷನಲ್ಲಿ, ಬಟ್ ಸ್ಟಿಲ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಆಲ್ಕೈನ್ಸ್ ಅಂತ ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಅಸಿಡಿಟಿ, ಅಡಿಷನ್ ರಿಯಾಕ್ಷನ್ಸ್ ಆ್ಯಂಡ್ ಸೈಕ್ಲಿಕ್ ಪಾಲಿಮರೈಸೇಷನ್. ಸೊ ದೀಸ್ ತ್ರೀ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಬಂದರೆ ಫಸ್ಟ್ ಒನ್ ಈಸ್ ಆರೋಮ್ಯಾಟಿಸಿಟಿ. ದೇ ವಿಲ್ ಗಿವ್ 4 ಕಾಂಪೌಂಡ್ಸ್. 99.999% ಒಂದು ಕ್ವಶನ್ ಕೊಡ್ತಾರೆ ಇಲ್ಲಿ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ. ಓಕೆ, ಏನಂತಂದರೆ ದೇ ವಿಲ್ ಗಿವ್ 4 ಕಾಂಪೌಂಡ್ಸ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಆರೋಮ್ಯಾಟಿಕ್ ಕಾಂಪೌಂಡ್, ನಾನ್ ಆರೋಮ್ಯಾಟಿಕ್ ಕಾಂಪೌಂಡ್. ಸೊ ಈ ಥರ ನಿಮಗೆ ಕ್ವಶನ್ ಅನ್ನು ಕೇಳ್ತಾರೆ. ಆರೋಮ್ಯಾಟಿಸಿಟಿ ಇಸ್ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೀವು ಆಲ್ರೆಡಿ ಸೆಕೆಂಡ್ ಪಿ ಯು ಸಿನಲ್ಲಿ ಓದಿರ್ತೀರಾ. ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ಈಸ್ ದೇರ್ ಇನ್ ದ ಫಸ್ಟ್ ಪಿ ಯು ಸಿ ಆಲ್ಸೋ. ಅಡಿಷನ್ ರಿಯಾಕ್ಷನ್ಸ್, 2 ರಿಯಾಕ್ಷನ್ ಇದೆ. ಅಡಿಷನ್ ರಿಯಾಕ್ಷನನ್ನು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ 2 ರಿಯಾಕ್ಷನ್ ಇದೆ ಬೆನ್ಝೀನ್ಗೆ. ನೀಟಾಗಿ NCERT ನಲ್ಲಿರೋದನ್ನು ಓದ್ಕೊಳ್ಳಿ ಸಾಕು. ಆ್ಯಂಡ್ ಆರ್ಥೋ ಪ್ಯಾರಾ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ನಿಮಗೆ ಲಿಸ್ಟ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ, ವಿಚ್ ಆರ್ ದಿ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಆ್ಯಂಡ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ. ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ನಿಮಗೆ ಫಸ್ಟ್ ಪಿ ಯು ಸಿಗಲ್ಲ, ಸೆಕೆಂಡ್ ಪಿ ಯು ಸಿನಲ್ಲೂ ಬೇಕಾಗುತ್ತೆ. ಆರ್ಗಾನಿಕ್ ಕೆಮಿಸ್ಟ್ರಿ ಡೀಲ್ ಮಾಡಬೇಕಂದ್ರೆ ಆ ಕಾನ್ಸೆಪ್ಟ್ ಗೊತ್ತಿರಲೇಬೇಕು ನಿಮಗೆ, ಆರ್ಥೋ ಪ್ಯಾರಾ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. ಓಕೆ, ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಕಾನ್ಸೆಪ್ಟ್ ವಿಚ್ ದೇ ವಿಲ್ ಆಸ್ಕ್ ಇನ್ ಹೈಡ್ರೋಕಾರ್ಬನ್ಸ್ ಚಾಪ್ಟರ್. ಓಕೆ, ಇಷ್ಟಾಯಿತು ಫಸ್ಟ್ ಪಿ ಯು ಸಿದು. ಈಗ ಬರೋಣ ಸೆಕೆಂಡ್ ಪಿ ಯು ಸಿಗೆ. ಓಕೆ, ಫಸ್ಟ್ ಚಾಪ್ಟರ್ ಇನ್ ಸೆಕೆಂಡ್ ಪಿ ಯು ಸಿ ದಟ್ಸ್ ಅ ಸೊಲ್ಯೂಷನ್ಸಲ್ಲಿ ಬಂದರೆ ನೋಡಿ, ಯು ಕ್ಯಾನ್ ಸಿ ನಾನು ತುಂಬ ಕಾನ್ಸೆಪ್ಟ್ಸನ್ನು ಲಿಸ್ಟ್ ಮಾಡಿಲ್ಲ. ಇಷ್ಟರಲ್ಲಿ ನಿಮಗೆ ಮೆಜಾರಿಟಿ ಕ್ವಶನ್ಸನ್ನು ಕೇಳಿರುವಂಥದ್ದು. ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ನಿಮಗೆ ಲೈಕ್ ಫ್ರೀಸಿಂಗ್ ಪಾಯಿಂಟ್, ಡಿಪ್ರೆಷನ್ ನಿಮ್ಮ ಥಿಯರಿನಲ್ಲಿ ಓದಿರ್ತೀರ. ಸೊ ಅದೇ ಸಿಮಿಲಾರಿಟಿ ಇರುತ್ತೆ. ನೀವು ಸ್ವಲ್ಪ ಒಂದು ಅಡಿಷನಲ್ ಆಗಿ ವ್ಯಾಂಟಾ ಫ್ಯಾಕ್ಟರ್ ಒಂದು ಆ್ಯಡ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಥಿಯರಿನಲ್ಲಿ ಏನು ಓದಿರ್ತೀರ ಆಲ್ಮೋಸ್ಟ್ ಸೇಮ್ ಥಿಂಗ್ ಇಟ್ ಈಸ್. ನೆಕ್ಸ್ಟ್ ಲೈಕ್ ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಸೇಮ್ ಕಾನ್ಸೆಪ್ಟೇ ಇರುತ್ತೆ ನಿಮಗೆ. ಹೆನ್ರೀಸ್ ಲಾ ಆ್ಯಂಡ್ ರೌಲ್ಟ್ಸ್ ಲಾ. ಹೆನ್ರೀಸ್ ಲಾ ಮತ್ತು ರೌಲ್ಟ್ಸ್ ಲಾನಲ್ಲಿ ನ್ಯೂಮರಿಕಲ್ಸ್ ಓದ್ಕೊಳ್ಳಿ. ಜೊತೆಗೆ ರೌಲ್ಟ್ಸ್ ಲಾ ಏನು ಗೊತ್ತೆ, ಇವುಗಳಿಗೆಲ್ಲ ಎಕ್ಸಾಂಪಲ್ಸನ್ನು ನೀವು NCERT ಟೆಕ್ಸ್ಟ್ ಬುಕ್ಕನ್ನು ನೀವು ರೆಫರ್ ಮಾಡಬೇಕು. ಅಗೇನ್ ನಾನು ಮತ್ತೆ ಹೇಳ್ತಿದ್ದೀನಿ, ಎಕ್ಸಾಂಪಲ್ಸ್ ಅಂತ ಬಂದರೆ ಯು ನೀಡ್ ನಾಟ್ ಟು ಸಿ ಎನಿ ಅದರ್ ಥಿಂಗ್ಸ್. ಯು ಡೈರೆಕ್ಟ್ಲಿ ಗೋ ಥ್ರೂ ದ NCERT ಟೆಕ್ಸ್ಟ್ ಬುಕ್. ಓಕೆ, ಹೆನ್ರೀಸ್ ಲಾ ಆ್ಯಂಡ್ ರೌಲ್ಟ್ಸ್ ಲಾ. Again, ideal, non-ideal solutions. They have given certain examples for ideal, non-ideal, positive, negative deviation from the Raoult's law. Okay, with reason ಕೊಟ್ಟಿದ್ದಾರೆ. ಸೊ ಆ ಎಕ್ಸಾಂಪಲ್ಸನ್ನು NCERT ಎಕ್ಸಾಂಪಲ್ಸ್ ಮಾತ್ರನೇ ಪ್ರಾಕ್ಟೀಸ್ ಮಾಡಿ ಸಾಕು. ಆ್ಯಂಡ್ ಅದ್ರ ಜೊತೆಗೆ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಲೈಕ್ ಅದ್ರ ಜೊತೆಗೆ ನಿಮಗೆ ಐಡಿಯಲ್, ನಾನ್ ಐಡಿಯಲ್ಸ್, ಪಾಸಿಟಿವ್, ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಟ್ಸ್ ಲಾನು ಇದೆ. ಸೊ ಅದನ್ನು ನೀವು ನೀಟಾಗಿ NCERT ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ಅಡಿಷನಲ್ ಅಜೋಟ್ರೋಪಿಕ್ ಮಿಕ್ಸರ್ ಅಂತ ಒಂದಿದೆ. ಎಕ್ಸಾಂಪಲ್ಸ್ ಅಗೇನ್ NCERT ಎಕ್ಸಾಂಪಲ್ಸ್, ಅಜೋಟ್ರೋಪಿಕ್ ಮಿಕ್ಸರ್, ಮಿನಿಮಮ್ ಬಾಯ್ಲಿಂಗ್ ಅಜೋಟ್ರೋಪ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜೋಟ್ರೋಪ್, NCERT ಎಕ್ಸಾಂಪಲ್ಸ್ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಐಸೋಟಾನಿಕ್ ಸೊಲ್ಯೂಷನ್ಸ್ ಅಂತ ಒಂದು 3rd ಪಾಯಿಂಟನ್ನು ಕೊಟ್ಟಿದ್ದೀನಿ ನಾನು ನಿಮಗೆ. ಏನಿದು ಐಸೋಟಾನಿಕ್ ಸೊಲ್ಯೂಷನ್ಸ್ ಅಂತಂದರೆ, ಐಸೋಟಾನಿಕ್ ಸೊಲ್ಯೂಷನ್ ಅಂದರೆ ಡೆಫಿನೇಷನ್ ಓದಿ ಅಂತ ಹೇಳಿಲ್ಲ ನಿಮಗೆ. ಇಲ್ಲಿ ನ್ಯೂಮರಿಕಲ್ಸ್ ಬರುತ್ತಪ್ಪ. ನ್ಯೂಮರಿಕಲ್ಸ್ ಯಾವ ಥರ ಕೇಳ್ತಾರೆ ಅಂತಂದರೆ ಐಸೋಟಾನಿಕ್ ಸೊಲ್ಯೂಷನ್ಗೆ, ಸೊ ಇಫ್ ದೀಸ್ 2 ಸೊಲ್ಯೂಷನ್ಸ್ ಆರ್ ಐಸೋಟಾನಿಕ್, ದೇ ವಿಲ್ ಗಿವ್ ದ ಡೇಟಾ ಫಾರ್ ದ ಒನ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ಗೆ ಡೇಟಾ ಕೊಡ್ತಾರೆ. ಏನು ಡೇಟಾ ಕೊಡ್ತಾರೆ? ಲೈಕ್ ಮಾಸ್, these many grams of solute, whatever the solute, glucose is dissolved in these many mLs of water, that will give the solution at this temperature. ಇದೆಲ್ಲ ಡೇಟಾ ಕೊಟ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂದರೆ, this solution is isotonic with another glucose solution, calculate the R which is X solution, unknown solution, then calculate the molar mass of that one ಅಂತ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು, ಐಸೋಟಾನಿಕ್ ಸೊಲ್ಯೂಷನನ್ನು ನೀವು ಯೂಸ್ ಮಾಡಬೇಕೇನು, ಆಸ್ಮಾಟಿಕ್ ಪ್ರೆಷರ್ π1 = π2 ಅಂತ ಹಾಕ್ಕೊಂಡು ಡೇಟಾ ಏನೇನು ಕೊಟ್ಟಿರ್ತಾರೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನ್ಯೂಮರಿಕಲ್ ಅಷ್ಟೇ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ನ್ಯೂಮರಿಕಲ್, ಬಟ್
ನೀವು ಇದನ್ನೇನು ಮಾಡಿ ಅಂದರೆ ನಾನು ಆಲ್ರೆಡಿ ಕ್ವಶನ್ಸನ್ನು ಸಾಲ್ವ್ ಮಾಡಿಸಿದ್ದೀನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸಲ್ಲಿ ವಿಡಿಯೋನಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆ್ಯಂಡ್ ಅಸೋಸಿಯೇಷನ್. ಇಲ್ಲಿ ನಿಮಗೆ NCERTನಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಇದನ್ನು. ವ್ಯಾಂಟ್ ಆಫ್ ಫ್ಯಾಕ್ಟರ್ ಸ್ವಲ್ಪ ಕನ್ಫ್ಯೂಷನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾನೆ ನ್ಯೂಮರಿಕಲ್ಸನ್ನು. ನಿಮಗೆ ಅದಕ್ಕೇನು ಮಾಡಿದ್ರೆ ಶಾರ್ಟ್ಕಟ್ ಸಿಂಪಲ್ ಮೆಥಡಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕಿದ್ದನ್ನು, ಡಿಗ್ರಿ ಆಫ್ ಅಸೋಸಿಯೇಷನ್ ಮತ್ತು ಡಿಸೋಸಿಯೇಷನ್ ಅನ್ನೋದನ್ನು ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ಸ್ ಇನ್ ದ ವಿಡಿಯೋ. ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ದೀಸ್ ಆರ್ ಆಲ್ ದಿ 5 ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಸೊಲ್ಯೂಷನ್ ಚಾಪ್ಟರ್. Next, electrochemistry chapter. If you come to the electrochemistry, the most important topic is Faraday's laws. First, Faraday's laws. Faraday's law nalli ಗೊತ್ತಿದೆ. ಫಸ್ಟ್ ಲಾ ಆಫ್ ಫ್ಯಾರಡೇಸ್ ಲಾ, ಸೆಕೆಂಡ್ ಲಾ ಆಫ್ ಫ್ಯಾರಡೇಸ್ ಲಾ, ನ್ಯೂಮರಿಕಲ್ಸ್, ಸ್ಟೇಟ್ಮೆಂಟ್ ಅಲ್ಲ, ನ್ಯೂಮರಿಕಲ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಅಪ್ಲಿಕೇಶನ್ಸ್ ಇದೆ. ಇದು ನಿಮಗೆ ಥಿಯರಿನಲ್ಲಿ NCERTನಲ್ಲಿ ಸ್ವಲ್ಪ ಕಡಿಮೆ ಎಕ್ಸ್ಪ್ಲನೇಷನ್ ಇರುವಂಥದ್ದು. ಸೊ ಬೆಟರ್ ನೀವು ಇದಕ್ಕೆ ಕ್ವಶನ್ಸನ್ನು ನೀವು ಡೀಟೇಲಾಗಿ ಓದ್ಕೋಬೇಕಾಗತ್ತೆ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಶಾರ್ಟ್ಕಟ್ ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಫ್ರಮ್ ದ ವಾಟರ್ ವಿತ್ ರಿಯಾಕ್ಷನ್ ವಿತ್ ಆಸಿಡ್ಸ್, ಮತ್ತು ರಿಯಾಕ್ಟಿವಿಟಿ ಆಫ್ ದ ಮೆಟಲ್ಸ್. ಇದನ್ನು ಕಂಪ್ಲೀಟಾಗಿ ನಾನು ಕ್ವಶನ್ಸನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನನ್ಸ್ಟ್ ಈಕ್ವೇಷನ್, ಗಿಬ್ಸ್ ಎನರ್ಜಿ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ನಿಮಗೆ ಥಿಯರಿನಲ್ಲಿ ಇರುವಂಥದ್ದೇ ಗೊತ್ತಿದೆ ನಿಮಗೆ ಈಕ್ವೇಷನ್ಸ್ ಯಾವ್ದು ಅಂತ. ಸೊ ಬೈ ಯೂಸಿಂಗ್ ದಟ್ ವಿ ವಿಲ್ ಫೈಂಡ್ ಔಟ್ either cell potential, standard cell potential, or equilibrium constant or Gibbs energy. Next, conductivity, molar conductivity, limiting molar conductivity and Kohlraasch law. ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ಸೇರಿಸಿ ಒಂದು ಕ್ವಶನನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಲ್ಲೂ ಕೇಳಿದ್ದಾರೆ. ಸಿಂಪಲ್ ವೆರಿ ಕ್ವಶನ್ ಲೈಕ್ ಸೆಲ್ ಕಾನ್ಸ್ಟೆಂಟ್ ಮೇಲೆ ಕ್ಯಾಲ್ಕುಲೇಟ್ ದ ಸೆಲ್ ಕಾನ್ಸ್ಟೆಂಟ್, ಗಿವನ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ ಇಸ್ ದಿಸ್ ಮಚ್, ಕ್ಯಾಲ್ಕುಲೇಟ್. ವೆರಿ ಸಿಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಪಲ್ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಫಾರ್ಮುಲಾ ಇದೆ, ನ್ಯೂಮರಿಕಲ್ಸ್ ಯಾವ ಥರ ಬರುತ್ತೆ, ಸಿಂಪಲಾಗಿ ಅದೇ ಥರ ಬರುತ್ತೆ. ಕೋಲ್ರಾಸ್ ಲಾ ಅಷ್ಟೇ NCERTನಲ್ಲಿ ಏನಿದೆ ಅದನ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್. ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸಲ್ಲಿ ನಿಮಗೆ NCERTನಲ್ಲಿ 2 ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾನೆ. ಒಂದು ಸೋಡಿಯಂ ಕ್ಲೋರೈಡು, ಇನ್ನೊಂದು ಸಲ್ಫ್ಯೂರಿಕ್ ಆ್ಯಸಿಡ್. ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಅಂದರೆ ವೆನ್ ವಿ ಡೂ ದ ಎಲೆಕ್ಟ್ರಾಲಿಸಿಸ್ ವಿತ್ ದ ಡಿಫ್ರೆಂಟ್ ಕಂಡೀಷನ್ಸ್ ವಿಲ್ ಗೆಟ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂತ. ಲೈಕ್ ಎಕ್ವೆಸ್ ಸೋಡಿಯಂ ಕ್ಲೋರೈಡ್ ಒಂದು, ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಒಂದು. ಅದೇ ಥರನೇ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ಆ್ಯನೋಡಲ್ಲಿ ಏನು ಬರುತ್ತೆ, ಕ್ಯಾಥೋಡಲ್ಲಿ ಏನು ಬರುತ್ತೆ. ಸೊ ದಟ್ಸ್ ಎಕ್ಸಾಕ್ಟ್ಲಿ ದ ರಿಯಾಕ್ಷನ್. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬ್ಯಾಟ್ರೀಸ್. ಜನರಲ್ ನೀವು ಥಿಯರಿಗೆ ಏನು ಓದಿರ್ತೀರೋ ಅದೇ ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ಇದರಲ್ಲಿ. ಲೈಕ್ ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಅವರ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ನೆಕ್ಸ್ಟ್ ಬರೋಣ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್. ಕೆಮಿಕಲ್ ಕೈನೆಟಿಕ್ಸಲ್ಲಿ ಬಂದರೆ ನಿಮಗಿಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್, ನ್ಯೂಮರಿಕಲ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಸೆಕೆಂಡ್ ಒನ್ ಇಸ್ ರೇಟ್ ಆರ್ಡರ್ ಆಫ್ ರಿಯಾಕ್ಷನ್, ರೇಟ್ ಲಾ ಫೈಂಡ್ ಔಟ್ ಮಾಡೋದು, ರೇಟ್ ಲಾ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡೋದು. ಸೊ ರೇಟ್ ಲಾ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡೋದು ಇಟ್ಸ್ ನಾಟ್ ದ ಥಿಯರಿಟಿಕಲ್ ವ್ಯಾಲ್ಯೂ, ಇಟ್ಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ ಇಟ್ ಈಸ್. ರೇಟ್ ಲಾ ಎಕ್ಸ್ಪ್ರೆಷನ್ ನೀವು ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ನೀವು ವಾಟ್ ಈಸ್ ಅ ರೇಟ್ ಲಾ ಎಕ್ಸ್ಪ್ರೆಷನ್ ಅಂತ ಫೈಂಡ್ ಔಟ್ ಮಾಡಿ ಅಂತಂದರೆ ಆಗಲ್ಲ, ಅನ್ಲೆಸ್ ಇಫ್ ಇಟ್ ಈಸ್ ಗಿವನ್ ಎಲಿಮೆಂಟರಿ ರಿಯಾಕ್ಷನ್. ಎಲಿಮೆಂಟರಿ ರಿಯಾಕ್ಷನ್ಗಾರೆ ಹೇಳ್ಬೋದು. ಬಟ್ ಫಾರ್ ದ ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಂದು ರಿಯಾಕ್ಷನ್ ನೋಡಿದ ತಕ್ಷಣ ರೇಟ್ ಲಾ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಸ್ ವೆಲ್ ಆಸ್ ಆರ್ಡರ್ ರೇಟ್ ಲಾ ಎಕ್ಸ್ಪ್ರೆಷನ್ ಬಂತು ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಡಿಫ್ರೆಂಟ್ ಮೆಥಡ್ಸ್. ಯಾವುದು? ಗ್ರಾಫಿಕಲ್ ಮೆಥಡ್, ಎಕ್ಸ್ಪೆರಿಮೆಂಟಲ್ ಡೇಟಾ ಮೆಥಡ್, ಮೆಕಾನಿಸಮ್ ಮೆಥಡ್, ಹಾಫ್ ಲೈಫ್ ಮೆಥಡ್. 4 ಮೆಥಡ್ ಇದೆ. 4 ಮೆಥಡಲ್ಲಿ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಆಗಲೇ ಹೇಳಿದೆ ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಹಾಫ್ ಲೈಫ್ ಮೇಲೆ ನ್ಯೂಮರಿಕಲ್ಸ್. ರೇಟ್ ಕಾನ್ಸ್ಟೆಂಟ್ ಮೇಲೆ ಯಾವ ಥರ ಕೇಳ್ತಾರೆ ಕ್ವಶನ್ ಅಂದರೆ ಲೈಕ್ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 50% ಈಸ್ ದಿಸ್ ಮಚ್, ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 85% ಈಸ್ ಆ ಮಚ್. ಈ ಥರ ನಿಮಗೆ ಕ್ವಶನ್ಸನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಮತ್ತು ಗ್ರಾಫ್ಗಳಿದ್ದಾವೆ. ಸೊ ಅವುಗಳ ಮೇಲೆ ನಿಮಗೆ ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಅ ಟೆಂಪರೇಚರ್ ಡಿಪೆಂಡೆನ್ಸ್ ರೇಟ್ ಎಕ್ಸ್ಪ್ರೆಷನ್. ಲೈಕ್ ಟೆಂಪರೇಚರ್ ಕೋಫಿಷಿಯಂಟ್ ಬರುತ್ತೆ, ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಇದೆ, ಅದರಲ್ಲಿ ಕರ್ವಲ್ಲಿ ಒಂದು ರೀಜನ್ಗಳು ಕೊಟ್ಟಿದ್ದಾರೆ. ಸೊ ಆಕ್ಟಿವೇಶನ್ ಪಾರ್ಟಿಕಲ್ಸ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಮೋರ್ ಆಕ್ಟಿವೇಶನ್ ಎನರ್ಜಿ ಮೋರ್ ದ್ಯಾನ್ ಆಕ್ಟಿವೇಶನ್ ಎನರ್ಜಿ. ಸೊ ಆ್ಯಂಡ್ ಅದು ಕಂಪ್ಲೀಟ್ ರೀಜನ್ಸ್ ಆಗಲಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಆಗಲಿ ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ರೇಟ್ ಎಕ್ಸ್ಪ್ರೆಷನ್ ಅಂತ ಫಸ್ಟ್ ಬರುತ್ತೆ ಅರ್ಹೆನಿಯಸ್ ಈಕ್ವೇಷನ್. ಅದರಲ್ಲಿ ನಿಮಗೆ ಗ್ರಾಫ್ ಬರುತ್ತೆ, 2 ವೆರೈಟೀಸ್ ಆಫ್ ಗ್ರಾಫ್ ಬರುತ್ತೆ, ಸ್ಲೋಪ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಒನ್. ಸಿಂಪಲ್ ಆದರೂ ವೆರಿ ಈಸಿಯಾಗಿದ್ರೂ ವೆರಿ ಇಂಪಾರ್ಟೆಂಟ್ ಒನ್. ಅರ್ಹೆನಿಯಸ್ ತುಂಬ ಟೈಮ್ಸ್ ಕೇಳಿದ್ದಾರೆ ಕ್ವಶನ್ಸನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಅರ್ಹೆನಿಯಸ್ ಈಕ್ವೇಷನ್ ಮೇಲೆ. ಏನಂದರೆ ಸಿಂಪಲ್
ದೇ ವಿಲ್ ಗಿವ್ ಲ್ಯಾನ್ ಕೆ ವರ್ಸಸ್ 1/t ಒಂದು ಈಕ್ವೇಷನ್ ಇದೆ, ಲಾಗ್ ಕೆ ವರ್ಸಸ್ 1/t ಒಂದು ಈಕ್ವೇಷನ್ ಇದೆ. ಅವೆರಡರಲ್ಲಿ ಸ್ಲೋಪ್ ಏನು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ನ್ಯೂಮರಿಕಲ್ಸ್, ವೆರಿ ಸಿಂಪಲ್ ನ್ಯೂಮರಿಕಲ್ಸ್, ನಿಮ್ಮ ಥಿಯರಿನಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ. ನೆಕ್ಸ್ಟ್ ಎಫೆಕ್ಟ್ ಆಫ್ ಕೆಟಲಿಸ್ಟ್, ಯು ನೋ ದಟ್. ಆ್ಯಂಡ್ ಆಕ್ಟಿವೇಷನ್ ಎನರ್ಜಿ ಫಾರ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್, ಇದು ಸ್ವಲ್ಪ ಸ್ಟ್ರೆಸ್ ಔಟ್ ಮಾಡಬೇಕಾ. ಎಫೆಕ್ಟ್ ಆಫ್ ಕೆಟಲಿಸ್ಟ್ ಆಲ್ರೆಡಿ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ಬಟ್ ಆಕ್ಟಿವೇಷನ್ ಎನರ್ಜಿ ಫಾರ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್, ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸನ್ನು ಈಸಿ ಇರುತ್ತೆ ನಿಮಗೆ. ಯಾವ ಥರ ಕ್ವಶನ್ ಸಾಲ್ವ್ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ವಾಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್. ನೆಕ್ಸ್ಟ್ ಬರೋಣ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್. ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಿಮಗೆ ಇಲ್ಲಿ ಇಲ್ಲೂ ಅಷ್ಟೇ ತುಂಬ ಕಾನ್ಸೆಪ್ಟ್ಸ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಪ್ರಾಪರ್ಟೀಸ್ ಆಫ್ ದ ಟ್ರಾನ್ಸಿಷನ್. ನೀವು NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀರಾ ಅದೇ. ಲೈಕ್ ಕಲರ್, ವಿಚ್ ಅಮಂಗ್ ದ ಅಯಾನ್ ಈಸ್ ಕಲರ್, ಕಲರ್ಲೆಸ್ ಅಂತ ಫೈಂಡ್ ಔಟ್ ಮಾಡೋದು. ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್, ಮ್ಯಾಗ್ನೆಟಿಕ್ ಮೊಮೆಂಟ್, ಇದಕ್ಕೆ ಶಾರ್ಟ್ಕಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಇದು ಥಿಯರಿ. ರೀಸನ್ಸ್ ಫಾರ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಫಾರ್ಮೇಷನ್, ಅಲಾಯ್ಸ್, ಇಂಟರ್ಸ್ಟೇಷಿಯಲ್ ಕಾಂಪೌಂಡ್ಸ್. Next, very important concept here is chemical properties, reactions of potassium permanganate and dichromate, potassium dichromate. ಈ NCERT ನಲ್ಲಿ ಏನು ರಿಯಾಕ್ಷನ್ ಇದೆ ನೀಟಾಗಿ ಓದ್ಕೊಳ್ರಪ್ಪ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ಕಾಂಪಿಟೇಟಿವ್ ಅಂತ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದೇ ಎಲ್ಲಿಂದ ಗೊತ್ತಾ? ಇದರಿಂದ, ರಿಯಾಕ್ಷನ್ಸ್ ಆಫ್ ಪೊಟಾಷಿಯಂ ಪರ್ಮಾಂಗನೇಟ್ ಆ್ಯಂಡ್ ಡೈಕ್ರೋಮೇಟ್. NCERT ನಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾನೆ, ರಿಯಾಕ್ಷನ್ಸನ್ನು ಕೊಟ್ಟಿದ್ದಾನೆ. ಅಲ್ಲಿ ಲೈಕ್ ಸಿಂಪಲ್ ಒಂದು ಎಕ್ಸಾಂಪಲ್ ಯಾವ ಥರ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಹೌ ಮೆನಿ ಮೋಲ್ಸ್ ಆಫ್ ಪೊಟಾಷಿಯಂ ಪರ್ಮಾಂಗನೇಟ್ ಈಸ್ ರಿಕ್ವೈರ್ಡ್ ಟು ಆಕ್ಸಿಡೈಸ್ 1 mole ಆಫ್ ಫೆರಸ್ ಅಯಾನ್ ಅಂತ ಕೇಳ್ತಾನೆ. ಅವಾಗ ನೀವೇನು ಬರಬೇಕು, ಫಸ್ಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆಯೋಕ್ಕೆ ಬರಬೇಕು. ಅದು NCERT ನಲ್ಲಿದೆ. ಅದನ್ನು ನೋಡಿದ್ರೆ ನೀವು ಕ್ಯಾನ್ ಸೇ ವಾಟ್ ಈಸ್ ಅ ನಂಬರ್, ಮೋಲ್ ರೇಷೋ. ಸಿಂಪಲ್, ನಿಮ್ಗೆ ಗೊತ್ತಾ ಮೋಲ್ ಕಾನ್ಸೆಪ್ಟ್ ಗೊತ್ತಿದೆಯಲ್ವಾ? ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಸಾಲ್ವ್ ದ ಕ್ವಶನ್. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದೆ. ಸೊ ನೀಟಾಗಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು NCERT ಎಕ್ಸಾಂಪಲ್ಸೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು, ಬೇರೆದು ಬೇಡ. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್, ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಆ್ಯಂಡ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಇದನ್ನು ಫೋಕಸ್ ಮಾಡಿ ನೀಟಾಗಿ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೇಳಿಲ್ಲ ಸೋ ಫಾರ್. ಮೆಜಾರಿಟಿ ಫೋಕಸ್ ಮಾಡಿರೋದು ಎಫ್ ಬ್ಲಾಕ್ ಎಲಿಮೆಂಟ್ಸ್ದನ್ನು. ಎಫ್ ಬ್ಲಾಕ್ ಎಲಿಮೆಂಟ್ಸು ಸ್ವಲ್ಪ ಎಕ್ಸಾಮ್ಷನಲ್ ವೇರಿಯೇಷನ್ ಇರೋದ್ರಿಂದ ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಯಾವ ಥರ ನಿಮಗೆ ಬರೀಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಲೂ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ನೆಕ್ಸ್ಟ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಓಕೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಬಂದರೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಇಸ್ ಅ CFT, ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಅದರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್, ಇನ್ನರ್ ಆರ್ಬಿಟಲ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸನ್ನು ಬರೆಯೋದು ಯಾವ ಥರ. ಸೊ ಇದು ಇದರಲ್ಲೇ ನಿಮಗೆ CFTನೇ ಎಂಟೈರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಡೀಲ್ ಮಾಡೋದೇ CFT, ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಹಾಗಾಗಿರೋದ್ರಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಥರ ವೆನ್ ದೇರ್ ಇಸ್ ಎ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಯಾವ ಥರ ಸ್ಪ್ಲಿಟಿಂಗ್ ಇರುತ್ತೆ, ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್ ಇರುತ್ತೆ, ಟೆಟ್ರಾಹೆಡ್ರಲ್ ಸ್ಪ್ಲಿಟಿಂಗ್ ಇರುತ್ತೆ. ವೆನ್ ದೇರ್ ಇಸ್ ಎ ವೀಕ್ ಫೀಲ್ಡ್ ಲಿಗಂಡ್ ಯಾವ ಥರ ಸ್ಪ್ಲಿಟಿಂಗ್ ಇರುತ್ತೆ ಅನ್ನೋದನ್ನು ನೀಟಾಗಿ ಡೀಟೇಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. T2G ಸೆಟ್, EG ಸೆಟ್, ವೆನ್ ಡೆಲ್ಟಾ O is greater than ಸ್ಪಿನ್, ಸ್ಪಿನ್ ಓನ್ಲಿ. ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಇದೆ. CFT, ಇಫ್ ಇಟ್ ಈಸ್ ಹ್ಯಾವಿಂಗ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್, ಸೊ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಹ್ಯಾವಿಂಗ್ ದ ಲಾರ್ಜರ್ ಗ್ಯಾಪ್ ಬಿಟ್ವೀನ್ ದ T2G ಆ್ಯಂಡ್ EG ಸೆಟ್. ವೆನ್ ದೇರ್ ಇಸ್ ಅ ವೀಕ್ ಫೀಲ್ಡ್ ಲಿಗಂಡ್, ದೇರ್ ಇಸ್ ಅ ಲೆಸ್ ಗ್ಯಾಪ್ ಬಿಟ್ವೀನ್ ದ T2G ಆ್ಯಂಡ್ EG ಸೆಟ್. ಸೊ ಅದನ್ನು ನೀವು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಐಸೋಮೆರಿಸಮ್. ಇಲ್ಲೂ ಅಷ್ಟೇ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಟೈಮ್ ಕೇಳಿರೋ ಟಾಪಿಕ್ಸ್ ಯಾವುದಪ್ಪ ಅಂದರೆ ಐಸೋಮೆರಿಸಮ್. ವಿ ಗೆಟ್ ಅಗೈನ್ ಆ ಐಸೋಮೆರಿಸಮಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇದೆ ಆ್ಯಂಡ್ ಆಸ್ ವೆಲ್ ಆಸ್ ಆಪ್ಟಿಕಲ್ ಆ್ಯಂಡ್ ಜಾಮೆಟ್ರಿಕಲ್ ಐಸೋಮೆರಿಸಮ್. NCERT examples, again I repeat, NCERT examples, that's enough. Next, IUPAC nomenclature, you know that, and evidence for Werner's theory. So evidence for the Werner's theory ಇದೆ, like silver nitrate test, barium chloride. This is not there in the NCERT textbook directly, ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲನ್ನು. ಬಟ್ ಯಾವ ಥರ ಕ್ವಶನ್ಸನ್ನು ಕಾಂಪಿಟೇಟಿವಲ್ಲಿ ಸಾಲ್ವ್ ಮಾಡೋದಂತ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್, ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್, ಮೆಟಲ್ ಕಾರ್ಬೋನೈಲ್ಸ್, ಆಲ್ಸೋ ನೋ ಸಿನರ್ಜಿಕ್ ಬಾಂಡಿಂಗ್ ಇಸ್ ದೇರ್ ಇನ್ ದಟ್. Stability of complexes. They will give 4 complexes, which one is more stable among those ಅಂತಂದರೆ ನಿಮಗೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಆಂಬಿಡೆಂಟೇಟ್ ಲಿಗ್ಯಾಂಡ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಸನ್ನು ಕನ್ಸಿಡರ್ ಮಾಡಬೇಕು, ಲೈಕ್ ಬಿಕಾಸ್ ಆಫ್ ದ ಚೀಲೇಷನ್ ಎಫೆಕ್ಟ್. ಸೊ ಅದು ಸ್ಟೆಬಿಲಿಟಿನ ಎಕ್ಸ್ಪ್ಲೈನ್ ಮಾಡುತ್ತೆ, ದಟ್ ಯು ಗೋ ಥ್ರೂ ಇಟ್. ನೆಕ್ಸ್ಟ್, ಅಪ್ಲಿಕೇಶನ್ಸ್.
ಇದು ಅಷ್ಟೇ ನಿಮಗೆ. ಅಪ್ಲಿಕೇಶನ್ಸ್ ಆರ್ ವೆರಿ ವೆರಿ, ನೀವು ಇಷ್ಟೆಲ್ಲ ಓದ್ಕೊಂಡ್ಬಂದಿರ್ತೀರ, ಅಪ್ಲಿಕೇಶನ್ಸ್ನ ಹಾಗೆ ಸ್ಕಿಪ್ ಮಾಡಿರ್ತೀರ. ದಯವಿಟ್ಟು ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ, ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಕ್ವಶನ್ಸ್ ಕೇಳೋದು ಅಪ್ಲಿಕೇಶನ್ಸಲ್ಲಿ ಮೆಜಾರಿಟಿ. ನೋಡಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಓಪನ್ ಮಾಡಿ, ಅಪ್ಲಿಕೇಶನ್ಸಲ್ಲೇ ಇರೋದು ಕ್ವಶನ್. ಓಕೆ, ಅಪ್ಲಿಕೇಶನ್ಸ್ ಅವರು ಒಂದೊಂದು ಮೆಟಲ್, ಟ್ರಾನ್ಸಿಷನ್ ಮೆಟಲ್, ಕಾಂಪ್ಲೆಕ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ದೇ ಹ್ಯಾವ್ ಗಿವನ್ ಕಂಪ್ಲೀಟ್ ಅಪ್ಲಿಕೇಶನ್ಸ್, ಯು ಗೋ ಥ್ರೂ ಇಟ್. ನೆಕ್ಸ್ಟ್ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸ್, ಆರ್ಗಾನಿಕ್ ಕೆಮಿಸ್ಟ್ರಿ. ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸ್ ಅಲ್ಲಿ ಬಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಮೆಕಾನಿಸಮ್, ಸ್ಟೀರಿಯೋಕೆಮಿಸ್ಟ್ರಿ and solvent effects are very 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 important. ಅಂತಾರೆ like they will give the 4 ammo compounds which among the following is more reactive towards SN1 mechanism or SN2 mechanism ಅಂತ ಕೇಳ್ತಾರೆ. ಸೊ ಆ ಥರದ ಕ್ವಶನ್ಸ್ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನೇಮ್ಡ್ ರಿಯಾಕ್ಷನ್ಸ್, ಯು ನೋ ದಟ್, ನಿಮಗೆ ಥಿಯರಿನಲ್ಲಿ ಓದಿರ್ತೀರ, ಬಟ್ ಅಪ್ಲೈ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ಸೊ ಚೆಕ್ ಮಾಡ್ಕೋಬೇಕು. ಯಾವುದು ಲೈಕ್ ಫಿಂಗಲ್ಸ್ಟನ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ವುಡ್ಸ್-ಫಿಟಿಗ್ ರಿಯಾಕ್ಷನ್, ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ನೆಕ್ಸ್ಟ್ ರಿಯಾಕ್ಟಿವಿಟಿ ಆರ್ಡರ್ ಲೈಕ್ ಆಫ್ ಆಲ್ಕೈಲ್ ಹ್ಯಾಲಿಡ್ಸ್ ಅಂಡ್ ಆರೈಲ್ ಹ್ಯಾಲಿಡ್ಸ್ ಟುವರ್ಡ್ಸ್ nucleophilic substitution reaction. Next elimination reaction, again Sedgwick rule anna use ಮಾಡಿ how do we do the elimination reaction. Next physical properties like boiling point, solubility, NCERT textbook, again NCERT textbook, physical properties. Polyhalogen compounds, uses and harmful effects of the compounds like chloroform, iodoform and freons and DDT ಜೊತೆಗೆ DDT ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ಈ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸಲ್ಲಿ ಈ 4 ಕಾಂಪೌಂಡ್ಸನ್ನು ಫೋಕಸ್ ಮಾಡಿ ನೀಟಾಗಿ ಸಾಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಅವರ್ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರಿನ್ಸ್. ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ವಿಚ್ ಒನ್ ಇಸ್ ಅಸಿಡಿಟಿ? ದೇ ವಿಲ್ ಗಿವ್ ದ 4 ಕಾಂಪೌಂಡ್ಸ್. You have to find out which is having more acidic character and less acidic character, increasing order of acidity, decreasing order of acidity. Alcohols, phenols. Next preparation of alcohols al bandre, especially oxidation of alcohol, chemical properties al bandre nimge like PCC, PDC, potassium permanganate, dehydration of alcohols, and distinguish between primary, secondary, tertiary alcohols using Lucas reagent test. Illi dehydration of alcohols al bandre, they will give the 4 examples. Which among the following is more readily undergo dehydration anta keltare. Ali based on the stability of what? Carbocation, which is carbocation is more stable. Benzyl carbocation is more stable than the allyl carbocation, then tertiary, then secondary, then primary. So than methyl carbocation. Other basis mele you have to say which one undergo faster dehydration reaction. Next bandre reactions of phenols. Idra NCERT nal bitre innenu illi sigode illa adralli. Like nitration, bromination, Kolb's reaction, Reimer-Tiemann reaction, and formation of picric acid and benzoquinone. Okay, zinc dust reaction ಇದೆ. ನೆಕ್ಸ್ಟ್ ಈಥರ್ಸ್ ಅಲ್ಲಿ ಬಂದರೆ ಈಥರ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಯಾವ ಥರದ ಕ್ವಶನ್? ವೆರಿ ಸಿಂಪಲ್ ಒನ್. ಫಸ್ಟ್ ವಿಲಿಯಮ್ಸನ್ ಈಥರ್ ಸಿಂಥೆಸಿಸ್ ಇನ್ NCERT ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ಸ್. 2 ಎಕ್ಸಾಂಪಲ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಚೆಕ್ ಮಾಡ್ಕೊಳ್ಳಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ರಿಯಾಕ್ಷನ್ ವಿತ್ ಅನದರ್ ಒನ್ ಆ್ಯಂಡ್ ಅನದರ್ ಒನ್ ಇಸ್ ಟರ್ಷರಿ ಬ್ಯೂಟೈಲ್ ಒಂದು ದೇ ಹ್ಯಾವ್ ಗಿವನ್ 2 ಡಿಫ್ರೆಂಟ್ ಕಂಡೀಷನ್ಸ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಆ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕಂದರೆ ಮೆಜಾರಿಟಿ ಅದರ ಮೇಲೇನೋ ಕ್ವಶನ್ಸನ್ನು ಕೇಳಿದ್ದಾನೆ ಆ್ಯಂಡ್ ಆ ಎಕ್ಸಾಂಪಲ್ಸನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲೀವೇಜ್, ಸೆಕೆಂಡ್ ಒನ್ NCERT ಎಕ್ಸಾಂಪಲ್, ಮತ್ತು ಕ್ಲೀವೇಜ್ ಆಫ್ ಈಥರ್ಸ್ ಬೈ ದ ಹ್ಯಾಲೋಜನ್ ಆಸಿಡ್ಸ್. ಇದು ಅಷ್ಟೇ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ದಟ್ ಈಸ್ ಎನಫ್. ಲಾಸ್ಟ್ ಒನ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೆಕ್ಸ್ಟ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಿಮಗೆ ಲೆಂದಿ ಚಾಪ್ಟರ್ ಇರ್ಬೋದು, ಬಟ್ ವೆರಿ ಸಿಂಪಲ್ ಒನ್ ಇದೆ ನೋಡಿ. ಕಾಂಪಿಟೇಟಿವ್ಗೆ ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಲೈಕ್ ಫಸ್ಟ್ ಒನ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೇಮ್ಡ್ ರಿಯಾಕ್ಷನ್ ಯಾವುದಪ್ಪ ಅಂದರೆ ಅದು ಆಲ್ಡಾಲ್ ಕಂಡೆನ್ಸೇಷನ್ ಮೇಲೆ ತುಂಬ ಟೈಮ್ ಕೇಳಿರುವಂಥ ಕಾಂಪಿಟೇಟಿವಲ್ಲಿ ಕ್ವಶನು. ಆಲ್ಡಾಲ್ ಕಂಡೆನ್ಸೇಷನ್ ಮತ್ತು ಕೆನೆಜರೋ ರಿಯಾಕ್ಷನ್ ಮಚ್ ಟೈಮ್ ನೀವು ಕೌಂಟ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಟೈಮ್ ಕೇಳಿದ್ದಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಆಲ್ಡಾಲ್, ಕೆನೆಜರೋ ರಿಯಾಕ್ಷನ್ ಆ್ಯಸ್ ವೆಲ್ ಆಸ್ other named reactions are Rosenmund reaction, Clemmensen-Wolff-Kishner reduction, HVZ reaction. Next distinguish test ತುಂಬ ಫೋಕಸ್ ಮಾಡಿರುವಂಥದ್ದು ಟಾಲಿನ್ಸ್ ಫೆಲ್ಲಿಂಗ್ ಸೊಲ್ಯೂಷನ್ ಆ್ಯಂಡ್ 2,4 DNP ಟೆಸ್ಟ್ ಆ್ಯಂಡ್ ಅಯೋಡೋಫಾರ್ಮ್ ಟೆಸ್ಟ್. ಈ 4 ಟೆಸ್ಟ್ಗಳನ್ನು ತುಂಬ ಟೈಮು ಯೂಸ್ ಮಾಡಿದ್ದಾರೆ ಕಾಂಪಿಟೇಟಿವಲ್ಲಿ. ಆ್ಯಂಡ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬಂದರೆ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬೈ ಎಲೆಕ್ಟ್ರಾನ್ ಡೊನೇಟಿಂಗ್ ವಿತ್ ಡ್ರಾಯಿಂಗ್ ಗ್ರೂಪ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೌ ಇಟ್ ವಿಲ್ ಚೇಂಜ್ ಅಸಿಡಿಟಿ. ಆ್ಯಂಡ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಟಿವಿಟಿ and boiling points and solubility, how boiling points and solubility will change by changing the number of carbons and the groups. Next preparation ಅಲ್ಲಿ ಬಂದರೆ ನಿಮಗೆ ಮೋಸ್ಟ್ ಆಗಿ ಫೋಕಸ್ ಮಾಡಿರುವಂಥದ್ದು ಫ್ರಮ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪ್ರೇಷನ್ ಆ್ಯಂಡ್ ಆಕ್ಸಿಡೇಷನ್ ಆಫ್ ದ ಆಲ್ಕೋಹಾಲ್ಸ್ ಆ್ಯಂಡ್ ಓಝೋನಾಲಿಸಿಸ್ ಆಫ್ ಆಲ್ಕಿನ್ಸ್. ಈ 3 ರಿಯಾಕ್ಷನ್ಸನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ
ಫೋಕಸ್ ಮಾಡಿದ್ದಾರೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಅವರ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್. ನೆಕ್ಸ್ಟ್ ಬರೋಣ ಅಮೈನ್ಸ್. ಅಮೈನ್ಸಲ್ಲಿ ಬಂದರೆ ನಿಮಗೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಬೇಸಿಸಿಟಿ. ಬೇಸಿಸಿಟಿ is a most important topic in the amines chapter. Orally again the comparison aliphatic, primary, secondary, tertiary amines, aromatic amines at gas phase and aqueous ಎರಡಿದೆ ನಿಮಗೆ. ಇದು ಒಂದು aqueous medium ಅಲ್ಲಿ ಇದೆ, ಒಂದು ಗ್ಯಾಸ್ ಫೇಸ್ ಅಲ್ಲಿ ಇದೆ. ಎರಡನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಪರೇಷನ್ ಮೆಥಡ್ಸ್. ಪ್ರಿಪರೇಷನ್ ಮೆಥಡ್ಸ್ ಎಲ್ಲ ಬಂದಾಗ ನಿಮಗೆ ಯು ಡೋ ನಾಟ್ ಹ್ಯಾವ್ ಟು ಮೆನಿ ಟಾಪಿಕ್ಸ್, ಓನ್ಲಿ ಫ್ಯೂ ಲೈಕ್ Gabriel Thalamate synthesis, Hofmann bromamide degradation reaction, and other methods are reduction of nitriles, amides and nitro compounds. Named reactions, chemical properties ಅಂತ ಬಂದರೆ ಕಾರ್ಬೈಲ್-ಅಮೈನ್ ರಿಯಾಕ್ಷನ್ ಆ್ಯಂಡ್ ಇನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಷ್ಟೇ ಬರುವಂಥದ್ದು. ಮತ್ತು ಡಿಸ್ಟಿಂಗ್ವಿಶ್ ಟೆಸ್ಟ್ ಅಂತ ಬಂದರೆ ನೈಟ್ರಸ್ ಆಸಿಡ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾರ್ ಅನಿಲಿನ್, ಆ್ಯಂಡ್ ದೆನ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಡೈಅಜೋನಿಯಂ ಸಾಲ್ಟ್ಸ್. ಆಗ ಇವನ್ ಒಂದು ಫ್ಲೋ ಚಾರ್ಟ್, ಕಂಪ್ಲೀಟಾಗಿ ಒಂದು ಚಾರ್ಟ್ ಕೊಟ್ಟಿದೆ ನೋಡಿ, ಅದು ನೀಟಾಗಿ ಓದ್ಕೊಳ್ಳಿ ಸಾಕು. ಒಂದೇ ಒಂದು ಫ್ಲೋ ಚಾರ್ಟ್ ಒಂದು ಸಿಂಗಲ್ ಪೇಜಲ್ಲಿದೆ. ಕಂಪ್ಲೀಟ್ ಡೈಅಜೋನಿಯಂ ಸಾಲ್ಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ದಿಸ್ ಈಸ್ ಅಬೌಟ್ ಅವರ್ ಅಮೈನ್ಸ್ ಚಾಪ್ಟರ್. ಲಾಸ್ಟ್ ಚಾಪ್ಟರ್ ಬಟ್ ನಾಟ್ ಲೀಸ್ಟ್, ವೆರಿ ಈಸಿ ಚಾಪ್ಟರ್ ಆ್ಯಂಡ್ ಥಿಯರಿ ಓರಿಯೆಂಟೆಡ್ ಚಾಪ್ಟರ್, ಈಸಿಯಾಗಿ ಸ್ಕೋರ್ ಮಾಡಬಹುದಂಥ ಚಾಪ್ಟರ್. ಕಾರ್ಬೋಹೈಡ್ರೇಟ್ಸಲ್ಲಿ ಬಂದರೆ ಸೊ ದಟ್ ಈಸ್ ರೆಡ್ಯೂಸಿಂಗ್ ಶುಗರ್, ನಾನ್ ರೆಡ್ಯೂಸಿಂಗ್ ಶುಗರ್ ಕ್ಲಾಸಿಫಿಕೇಷನ್, ಆಮೇಲೆ ಸ್ಟ್ರಕ್ಚರ್ ಎವಿಡೆನ್ಸಸ್ ಆಫ್ ದ ಗ್ಲೂಕೋಸ್ ಅಂತ ಒಂದಿದೆ. ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಸ್ಟ್ರೈಟ್ ಆಲ್ ದ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಇನ್ ದ ಸ್ಟ್ರೈಟ್ ಚೈನ್, ದೇರ್ ಈಸ್ ಎ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಆ್ಯಂಡ್ ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್, ಪ್ರೈಮರಿ ಆಲ್ಕೋಹಾಲಿಕ್, ಇದು ಎವಿಡೆನ್ಸಸ್ ಇದೆ. ಆ ರಿಯಾಕ್ಷನ್ ಅಂತ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಆರ್ ದ ಮೊನೋಸ್ಯಾಕರೈಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಡಿಫ್ರೆಂಟ್ ಡೈಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್, ಅದು ಮತ್ತು ಲಿಂಕೇಜಸ್. ಮತ್ತು ಪ್ರೋಟೀನ್ಸ್ ಆ್ಯಂಡ್ ಅಮೈನೋ ಆಸಿಡ್ಸಲ್ಲಿ ಬಂದರೆ ಅಗೈನ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮೈನೋ ಆಸಿಡ್, ದ ಅಮೈನೋ ಆಸಿಡ್ ಕಂಟೈನಿಂಗ್ ಫಿನಾಲಿಕ್ ಗ್ರೂಪ್, ದ ಅಮೈನೋ ಆಸಿಡ್ ವಿಚ್ ಈಸ್ ಕಂಟೈನಿಂಗ್ ಬೇಸಿಕ್ ಗ್ರೂಪ್. ಸೊ ಈ ಥರ ನಿಮಗೆ ಕ್ವಶನ್ಸನ್ನು ತುಂಬ ಕಾಂಪಿಟೇಟಿವಲ್ಲಿ ಕೇಳಿದ್ದಾರೆ. ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ಗೆ ಟ್ರಿಕ್ಕು ಇದೆ, ಇದಕ್ಕೊಂದು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕಾಂಪಿಟೇಟಿವಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ನಥಿಂಗ್ ಈಸ್ ದೇರ್ ಇನ್ ದಟ್, ವೆರಿ ಸಿಂಪಲ್ ಒನ್, ಡಿಫ್ರೆನ್ಸಸ್ ಬಿಟ್ವೀನ್ DNA ಆ್ಯಂಡ್ RNA, ನೈಟ್ರೋಜನಸ್ ಬೇಸ್ ಪೇರಿಂಗ್, ಇಷ್ಟೇ ಇರೋದು ನಿಮಗೆ. ದೇರ್ ಇಸ್ ನಥಿಂಗ್ ಅಪಾರ್ಟ್ ಫ್ರಮ್ ದಟ್. ನೆಕ್ಸ್ಟ್ ವೈಟಮಿನ್ಸ್ ಬಂದರೆ ದೇರ್ ಇಸ್ ಓನ್ಲಿ ಕ್ಲಾಸಿಫಿಕೇಶನ್, ವಾಟರ್ ಸಾಲ್ಯುಬಲ್, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆ್ಯಂಡ್ ಡಿಫಿಷಿಯನ್ಸಿ ಆಫ್ ದ ವೈಟಮಿನ್ಸ್, NCERT ಟೆಕ್ಸ್ಟ್ ಬುಕ್. ಆ್ಯಂಡ್ ಹಾರ್ಮೋನ್ಸ್ ಅಷ್ಟೇ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್, ಆಯ್ತಲ್ವಾ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ನಿಮಗೆ ಎಂಟೈರ್ ಕೆಮಿಸ್ಟ್ರಿ. ಒಂದು ಶಾರ್ಟಲ್ಲಿ ನಾನು ನಿಮಗೆ ಯಾವ್ದ್ಯಾವುದು ಕ್ವಶನ್ಸನ್ನು, ಯಾವ್ಯಾವ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಈ ರಿಲೇಟೆಡ್ ಟಾಪಿಕ್ಸ್ಗೆ ನಿಮಗೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ ಚಾಪ್ಟರ್ ವೈಸು. ಪ್ಲೀಸ್ ಗೋ ಥ್ರೂ ಇಟ್ ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.